ಪ್ರೈಸ್ ಲಾರ್ಡ್. ಬೇಸಿಕ್ಸ್ ಆಫ್ ದ ಬೈಬಲ್ ಧ್ವನಿ ಪರಿವೇಶನಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ಒಂದು ವಿಡಿಯೋದ ಮೂಲಕ ನಿಮ್ಮನ್ನು ನೋಡುವುದರಲ್ಲಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕಳೆದ ವಾರ ನಾವು ಆ್ಯಡಮ್ ಮತ್ತು ಈವ್ನ ಒಂದು ಚಿಕ್ಕ ಕಥೆಯನ್ನು ನೋಡಿ ಮತ್ತು ಅವರು ದೇವರು ಏನಕ್ಕೆ ಅವರನ್ನು ಸೃಷ್ಟಿ ಮಾಡಿದ್ರು ಎಂಬುದನ್ನು ನೋಡಿದ್ವಿ. ಮನುಷ್ಯನ ಮತ್ತು ಸ್ತ್ರೀಯ ಒಂದು ಮುಖ್ಯತ್ವವನ್ನು ನೋಡಿದ್ವಿ. ಮತ್ತು ಹೇಗೆ ಪಾಪ ಎಂಬುದು ಈ ಲೋಕದಲ್ಲಿ ಬಂತು ಎಂಬುದನ್ನು ನೋಡಿದ್ವಿ. ಒರಿಜಿನಲ್ ಸಿನ್ ಮತ್ತು ಕಮಿಟೆಡ್ ಸಿನ್, ಜನ್ಮದಲ್ಲಿ ಬಂದ ಪಾಪ ಮತ್ತು ಕರ್ಮ ಪಾಪ, ಮೂಲ ಪಾಪ ಮತ್ತು ಕರ್ಮ ಪಾಪ. ಎಸ್, ಮೂಲ ಪಾಪ ಮತ್ತು ಕರ್ಮ ಪಾಪ. ಸೊ ಈ ಒಂದು ಪಾಡ್ಕ್ಯಾಸ್ಟ್ ಇವತ್ತು ನಾವು ಏನು ಚರ್ಚೆ ಮಾಡ್ತೀವಿ ಅಂದರೆ, ಮನುಷ್ಯ ಪಾಪ ಮಾಡುವುದಕ್ಕೆ ಯಾರು ಆತನಿಗೆ ಫ್ರೀಡಮ್ ಕೊಟ್ಟಿದ್ದು? ದೇವರು ನಮ್ಮನ್ನ ಒಂದು ರೋಬೋಟ್ ಥರ ಮಾಡಿ ಇವನು ಪಾಪನೇ ಮಾಡಬಾರ್ದು, ಒಳ್ಳೆಯವನಾಗಿ ಜೀವಿಸಬೇಕು ಅಂತ ಒಂದು ನಮ್ಮನ್ನ ಸೃಷ್ಟಿ ಮಾಡಿರಬಹುದಾಗಿತ್ತು. ಆದರೆ ದೇವರು ಏನಕ್ಕೆ ನಮಗೆ ಆ ಒಂದು ಆಯ್ಕೆಯನ್ನು ಕೊಟ್ಟಿದ್ದಾರಣ್ಣ? ಏನಕ್ಕೆ ನಮಗೆ ಪಾಪ ಮಾಡುವಂಥ ಒಂದು ಚಾಯ್ಸನ್ನು ಕೊಟ್ಟಿದ್ದಾರೆ? ಓಕೆ, ನಾನು ಲಾಸ್ಟ್ ವೀಕ್ ನಿಮ್ಗೆ ಹೇಳಿದ ಹಾಗೆಯೇ ದೇವರು ಪಾಪವನ್ನು ಸೃಷ್ಟಿ ಮಾಡಲಿಲ್ಲ. ಮೊದಲಿಂದ ಅರ್ಥ ಮಾಡ್ಕೊಳ್ರಿ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಯಾವುದೇ ಪಾಪ ಇರಲಿಲ್ಲ. ಆದರೆ ಅವರ ಅವಿಧೇಯತೆಯಿಂದ ಪಾಪ ಅನ್ನೋದು ಬಂತು. ಸೊ ಅದಕ್ಕೆ ಯಾಕೋಬ ಗ್ರಂಥದಲ್ಲಿ 1ನೇ ಅಧ್ಯಾಯದ 14 ಮತ್ತು 15ನೇ ವಚನದಲ್ಲಿ ಹೀಗೆ ಹೇಳ್ತದೆ: ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಂದರೆ ನೀವು ಗಮನಿಸಿ ನೋಡಿದ್ರೆ ವಾಕ್ಯ ಕೂಡ ಅಲ್ಲಿ ಆದಾಮ ಮತ್ತು ಅವಳ ಸ್ಟೋರಿನ ಹೇಳಬೇಕಾದ್ರೆ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ಅಣ್ಣನ ನೋಡಿದಾಗ ಅವರಿಗೆ ಅದು ನೋಡುವುದಕ್ಕೆ ಏನಾಗಿತ್ತು? ಬಹು ಸುಂದರವಾಗಿ ಆಕರ್ಷಕವಾಗಿತ್ತು, ಮತ್ತು ಅದನ್ನು ತಿನ್ನುವುದಕ್ಕೆ ಪ್ರಚೋದನಕಾರಿ ಆಗಿತ್ತು ಅಲ್ವಾ? ಪಾಪ ಅನ್ನುವಂಥದ್ದು ಅನೇಕ ಸಾರಿ ನಮ್ಮ ಒಂದು ಆಸೆಗಳಿಂದ ಬರುವಂಥದ್ದಾಗಿರ್ತದೆ ಅಲ್ವಾ? ಅದಕ್ಕೋಸ್ಕರವಾಗಿ ಮತ್ತು ಇನ್ನೊಂದು, ಈಗ ನೀನು ಹೇಳಿದ ಹಾಗೆಯೇ ದೇವರು ಮನುಷ್ಯನನ್ನು ಒಂದು ಬೊಂಬೆ ಥರ ಸೃಷ್ಟಿ ಮಾಡಲಿಲ್ಲ. ಬದಲಾಗಿ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು ಅಲ್ವಾ? ಮನುಷ್ಯನನ್ನು ತನ್ನ ಪ್ರೀತಿಯಿಂದ ಸೃಷ್ಟಿ ಮಾಡಿದನು. ಅಂದರೆ ಮನುಷ್ಯನಿಗೆ ದೇವರು ಸ್ವಚಿತ್ತವನ್ನು ಕೊಟ್ಟನು. ಸ್ವಚಿತ್ತ ಅಂದರೆ ಇಂಗ್ಲೀಷಲ್ಲಿ ನಾವೇನಂತೀವಿ? ಅಂದರೆ ಫ್ರೀ ವಿಲ್ ಅಂತ ಹೇಳ್ತೀವಿ ನಾವು. ಓಕೆ, ಫ್ರೀ ವಿಲ್ ಅಲ್ವಾ? ಫ್ರೀ ವಿಲ್ ಅಂತ ಹೇಳ್ತೀವಿ. ದೇವ್ರ ಫ್ರೀ ವಿಲ್ ಅನ್ನು ಮನುಷ್ಯನಿಗೆ ಕೊಟ್ಟಿರೋದು. ಹಾಗಾದರೆ ದೇವ್ರ ಫ್ರೀ ವಿಲ್ ಅನ್ನು ಮನುಷ್ಯನಿಗೆ ಏನಕ್ಕೆ ಕೊಡಬೇಕಾಗಿತ್ತು ಜಾಕ್ಸನ್? ಓಕೆ, ತುಂಬ ಆನ್ಸರ್ಸ್ ಇದೆ ನನ್ನ ತಲೆಯಲ್ಲಿ. ಹೇಳು, ಒಂದೊಂದೇ ಹೇಳು. ಓಕೆ, ಮನುಷ್ಯ ಏನಕ್ಕೆ ಕೊಟ್ಟಿರ್ಬೋದಂದರೆ, ಫಸ್ಟ್ ಆಫ್ ಆಲ್ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರು ಆತನ ಸ್ವರೂಪದಲ್ಲಿ. ಐ ಬಿಲೀವ್ ಗಾಡ್ ಹ್ಯಾಡ್ ಎ ಫ್ರೀ ವಿಲ್. ಸೊ ದಟ್ ಈಸ್ ಒನ್ ಆಫ್ ಹಿಸ್ ಕ್ಯಾರೆಕ್ಟರ್, ಆತನ ಒಂದು ಸ್ವಭಾವ ಎಂಬುದಾಗಿ. ಇನ್ನೊಂದು ಬಂದು ದೇವ್ರನ್ನ ನಾವು ಗಾಡ್ ಈಸ್ ಗಿವಿಂಗ್ ಅಸ್, ದೇವ್ರು ನಮ್ಮನ್ನ ಫೋರ್ಸ್ಫುಲ್ಲಾಗಿ ಆತನ ಪ್ರೀತಿ ಮಾಡಬೇಕು ಎಂದು ಯೋಚಿಸದೆ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ನಾವು ಪ್ರೀತಿ. ಸೊ ಅದಕ್ಕೆ ಒನ್ ಆಫ್ ದ ಗ್ರೇಟೆಸ್ಟ್ ಕಮೆಂಟೇಟರ್, ಬೈಬಲ್ ಕಮೆಂಟ್ರಿ ಬರೆಯುವಂಥ ವಿಲಿಯಂ ಬರ್ಕ್ಲೆ ಹೀಗೆ ಹೇಳ್ತಾರೆ: ದ ಲವ್ ವಿತೌಟ್ ಫ್ರೀಡಮ್ ಇಸ್ ನಾಟ್ ಲವ್. ಓಕೆ, ಅದೇ ಥರನೇ ನಮಗೆ C.S. ಲೂಯಿಸ್ ಅನ್ನುವಂಥ ಒಬ್ಬ ವ್ಯಕ್ತಿ, ನೀವೆಲ್ಲರೂ ನೋಡಿರ್ಬೋದು, ದ ಕ್ರಾನಿಕಲ್ಸ್ ಆಫ್ ನರ್ನಿಯಾ ಅಂತ ಒಂದು ಮೂವಿ ಅಲ್ವಾ? ಅದನ್ನೆಲ್ಲ ನಾವು ನೋಡಿದ್ದೀವಿ. ಅದನ್ನು ಬರೆದಿರುವಂಥ ಒಬ್ಬ ವ್ಯಕ್ತಿ ಹೀಗೆ ಹೇಳ್ತಾಳೆ: ದ ರಿಯಲ್ ಲವ್ ಆಸ್ ಅ ಫ್ರೀಡಮ್ ಇನ್ ಇಟ್. ಓಕೆ, ಅಂದರೆ ನಿಜವಾದ ಪ್ರೀತಿಯಲ್ಲಿ ಸ್ವಾತಂತ್ರ್ಯ ಇದೆ ಅಂತ. ಸೊ ದೇವರು ನಮ್ಮನ್ನ ಪ್ರೀತಿ ಮಾಡಿರೋದಕ್ಕೇನೆ ದೇವ್ರು ನಮ್ಗೆ ಏನು ಮಾಡಿದ್ದಾರೆ? ಆ ಒಂದು ಸ್ವಚಿತ್ತ ಅನ್ನೋದನ್ನ ಕೊಟ್ಟಿದ್ದಾರೆ. ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು, ಯಾವುದನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ಸ್ವಚಿತ್ತವನ್ನ ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಈ C.S. ಲೂಯಿಸ್ ಅವರು ಅವ್ರದ್ದು ಒಂದು ಬುಕ್ ಇದೆ. ಆ ಬುಕ್ ಹೆಸರು ಬಂದ್ಬಿಟ್ಟು ದ ಪ್ರಾಬ್ಲಮ್ ಆಫ್ ಪೇನ್ ಅನ್ನುವಂಥ ಒಂದು ಬುಕ್ಕಲ್ಲಿ ಅವ್ರು ಹೇಳ್ತಾರೆ: ಹೆವೆನ್ ಈಸ್ ಫಾರ್ ದೋಸ್ ಹೂ ಫ್ರೀಲಿ ಸೇಸ್ ಟು ಗಾಡ್ thy will be done, and hell is for those whom God freely says thy will be done. ಅಂದರೆ ಏನಂತ ಹೇಳಿದ್ರೆ, ಯಾರು ದೇವರ ಚಿತ್ತ ನೆರವೇರಲಿ ಅಂತ ಹೇಳ್ತಾರೋ ಅವ್ರಿಗೆ ಪರಲೋಕ. ಅದೇ ಥರ ಇದನ್ನು ಹೇಳೋದಾದರೆ ದೇವ್ರು ಹೇಳ್ತಾರಂತೆ ಜನರಿಗೆ, ಯಾರು ನಿಮ್ಮ ಚಿತ್ತದ ಪ್ರಕಾರ ನೀವು ನಡ್ಕೊಳ್ಬೇಕು ಅಂತಾರೋ ಅವ್ರಿಗೆ ನರಕ ಅಂತೇಳಿ. ಅಂದರೆ ಏನಂದರೆ, ಆ ಸ್ವಚಿತ್ತ ಅನ್ನೋದು ದೇವ್ರ ನಮಗೆ ಕೊಟ್ಟಿರೋದು ಪ್ರೀತಿಯಿಂದ ಅಲ್ವಾ? ಪ್ರೀತಿಯಿಂದ. ಆ ಸ್ವಚಿತ್ತ ದೇವ್ರು ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ನಾವು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಸೊ ಹಂಗಂದ್ರೆ ಇವಾಗೇನು, ಸ್ವಚಿತ್ತ ಅನ್ನೋದು ದೇವ್ರು ನಮಗೆ ಕೊಟ್ಟಿರುವಂಥ ಒಂದು ದೊಡ್ಡ ಬಹುಮಾನ. ನೀನು ಹೇಳ್ದ ಹಾಗೇನೆ ದೇವರು ಮನುಷ್ಯನನ್ನು ಒಂದು ರೋಬೋಟ್ ಥರ ಸೃಷ್ಟಿ ಮಾಡಿ ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಇದನ್ನು ಮಾಡಿರಿ ಅಂತ ಹೇಳ್ಬಿಟ್ಟಿದ್ರೆ ಅದೇ ಆಗ್ತಿತ್ತು. ಬಟ್ ದೇವ್ರು ನಮ್ಮನ್ನು ಹಾಗೆ ಮಾಡಲಿಲ್ಲ. ಯಾಕಂದರೆ ಆತ ನಮ್ಮನ್ನು ಪ್ರೀತಿ ಮಾಡ್ತಾನೆ. ಅದಕ್ಕೋಸ್ಕರವಾಗಿಯೇ
ದೇವರು ನಮ್ಮಿಂದ ಅಪೇಕ್ಷಿಸೋದೇನಂತ ಹೇಳಿದ್ರೆ ನಾವು ಸ್ವಚಿತ್ತದಿಂದ ಆತನನ್ನು ಪ್ರೀತಿ ಮಾಡಬೇಕು. ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಒಂದು ವಾಕ್ಯ ಇದೆ, ಓದೋಣ. ಅದು 22, 37, 38. ಓದ್ತೀಯ ಜಾಕ್ಸನ್ ನಮಗೋಸ್ಕರ? ಮತ್ತಾಯನು ಬರೆದ ಸುವಾರ್ತೆ 22, 37, 38. 22 ವರ್ಸ್ 22. ಹೌದು, ಮತ್ತಾಯ 22, 37, 38. 37 and 38. ಚಾಪ್ಟರ್ 22 ವರ್ಸ್ 37 and 38. ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಅಲ್ಲಿ ಯೇಸು ಸ್ವಾಮಿ ಮೊದಲನೇ ಆಜ್ಞೆ ಕೊಡಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ? ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಏನು ಮಾಡಬೇಕು? ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ ದೇವ್ರು. ಏನು ಹೇಳ್ತಾ ಇದ್ದಾರೆ? ಪ್ರೀತಿ ಮಾಡಬೇಕು. ಯಾಕಂದ್ರೆ ಸ್ವಚಿತ್ತದಿಂದ ನಾವು ದೇವರನ್ನ ಪ್ರೀತಿ ಮಾಡದೆ ಹೋದ್ರೆ ಬಲವಂತದಿಂದ ಪ್ರೀತಿ ಮಾಡೋದು ತುಂಬಾ ದಿನ ಉಳ್ಕೊಳ್ಳಲ್ಲ ಅಲ್ವಾ? ನಾವು ಯಾವ ಕೆಲಸವನ್ನ ನಾವು ಇಷ್ಟಪಟ್ಟು ಮಾಡ್ತೀವೋ ಅದು ಮಾತ್ರನೇ ತುಂಬಾ ದಿನ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿ ದೇವ್ರೇನ್ ಮಾಡಿದ್ರೆ ಅಂದ್ರೆ ಆತನನ್ನ ನಾವು ಪ್ರೀತಿ ಮಾಡುವಂತ ವಿಚಾರ ಅದು ಮೆಕ್ಯಾನಿಕಲ್ ಆಗಿರಬಾರ್ದು ಅಂತೇಳಿ ದೇವ್ರೇನ್ ಮಾಡಿದ್ರು, ನಮಗೆ ಫ್ರೀ ವಿಲ್ನ ಕೊಟ್ಟಿದ್ದಾರೆ. ಆಯ್ತಾ? ಸೊ ಹಾಗಾಗಿ ಈ ಫ್ರೀ ವಿಲ್ ಅನ್ನೋದು ದೇವರು ನಮಗೆ ಕೊಟ್ಟಿರುವಂಥ ಒಂದು ದೊಡ್ಡ ಬಹುಮಾನ ಅಂತ ನಾವು ಯಾವಾಗಲೂ ಮರಿಬಾರ್ದು. ಓಕೆ, ದೇವರಿಗೆ ಸ್ತೋತ್ರ ಫ್ರೀ ವಿಲ್ ಕೊಟ್ಟಿರೋದಕ್ಕೆ. ಆದರೆ ಈಗಿನ ಕಾಲದಲ್ಲಿ ಫ್ರೀ ವಿಲ್ ಇರೋದ್ರಿಂದನೇ ಮನುಷ್ಯ ಅನೇಕ ರೀತಿಯಾದ ಬೇಡದ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾನೆ. ಅಂದರೆ ಏನು? ನೀವು ಗೂಗಲಲ್ಲಿ ಹಾಕಿದ್ರೆ ಎಬಿಲಿಟಿ ಟು ಚೂಸ್ ಬಿಟ್ವೀನ್ ಗುಡ್ ಆ್ಯಂಡ್ ಈವಿಲ್, ಆರ್ ಟು ಲವ್ ಆರ್ ಟು ಹೇಟ್, ಆರ್ ಟು ರಿಜೆಕ್ಟ್ ಆರ್ ಟು ಅಕ್ಸೆಪ್ಟ್ ಅಂತ ಹೇಳ್ತಾರೆ, ವಿತೌಟ್ ಬೀಯಿಂಗ್ ಫೋರ್ಸ್ಡ್. ಇದೆಲ್ಲ ಕಾರ್ಯಗಳೇನು? ಎಬಿಲಿಟಿ ಟು ಚೂಸ್ ಅಂದರೆ ನಾವು ಒಳ್ಳೆಯದನ್ನು ಕೆಟ್ಟದ್ದನ್ನು, ಪ್ರೀತಿಯನ್ನು ವೈರತ್ವವನ್ನು, ಮತ್ತು ದೇವರನ್ನ ಪ್ರೀತಿ ಮಾಡೋದನ್ನು, ದೇವರನ್ನ ಪ್ರೀತಿ ಮಾಡದೇ ಇರೋದನ್ನೆಲ್ಲ ನಾವು ನಮ್ಮಷ್ಟಕ್ಕೆ ನಾವೇ ಆಯ್ಕೆ ಮಾಡಿಕೊಳ್ಳೋದೇ ಸ್ವಚಿತ್ತ. ಸೊ ಅದನ್ನು ನಾವು ಮಾಡುವಾಗ ಅಂದರೆ ನಮ್ಮಷ್ಟು ನಾವು ಆಯ್ಕೆ ಮಾಡ್ಕೊಳ್ಳೋದೇ ಸ್ವಚಿತ್ತ ಅಂದಾಗ ಆ ಆಯ್ಕೆಗಳು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಆಯ್ಕೆಗಳು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿರೋದ್ರಿಂದಾನೇ ನಾವೇನು ಮಾಡ್ತಾ ಇದ್ದೀವಿ? ಅನೇಕ ಸಾರಿ ತಪ್ಪಾದ ಆಯ್ಕೆಗಳನ್ನು ಮಾಡಿ ದೇವರಿಗೆ ನೋವುಂಟು ಮಾಡ್ತಾ ಇದ್ದೀವಿ. ಓಕೆ. ಸೊ ಆದಾಮವನ್ನು ಕೂಡ ಅದೇ ದೇವರು ಮಾಡಿದ್ದು. ದೇವ್ರು ಹೇಳಿದ್ರೆ ಏನಂತ? ನೀವು ಎಲ್ಲ ಮರದ ಹಣ್ಣನ್ನು ತಿನ್ನಿರಿ, ಈಸ್ ಗಿವನ್ ಫ್ರೀಡಮ್. ಆದರೆ ದೇವ್ರು ಏನು ಮಾಡಿದ್ರು ನೋಡ್ರಿ, ನೀವು ಇದನ್ನು ತಿನ್ನಬಾರ್ದು. ನಾನು ಯೋಚನೆ ಮಾಡ್ತಿದ್ದೆ, ದೇವ್ರು ಅದನ್ನು ತಿನ್ನಬಾರ್ದು ಅಂತ ಹೇಳಿದ್ರೆ ದೇವ್ರು ಅದ್ರ ಸುತ್ತಲೂ ನಾವು ನೋಡ್ತೀವಲ್ಲ, ಅದು ಅವ್ರು ಪಾಪ ಮಾಡಿ ಹೊರಗಡೆ ಹಾಕಿದಾಗ ದೇವರು ದಗದಗನೆ ಉರಿಯುವ ಬೆಂಕಿ ಅಂತ ಕತ್ತಿಯನ್ನು ಇಟ್ಟರು. ಅದನ್ನು ಮೊದಲೇ ಇಡ್ಬೋದಾಗಿತ್ತಲ್ಲ ಅದ್ರ ಸುತ್ತಲೂ. ಹೌದು. ದೇವ್ರು ಯಾಕೆ ಇಟ್ಟಿಲ್ಲ ಅಂದರೆ ದೇವರು ಇವ್ರು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಾರಾ? ದೇವರಿಗೆ ಫೇಕ್ ಲವ್ ಬೇಕಾಗಿಲ್ಲ. ಮನುಷ್ಯರಿಗೆ ಫೇಕ್ ಲವಲ್ಲಿ ನಾವು ಯಾಮಾರಿಸ್ಬೋದು, ಆದರೆ ದೇವರಿಗೆ ಫೇಕ್ ಲವ್ ಮೂಲಕ ಅಂದರೆ ಒಂದು ಆರ್ಟಿಫಿಷಿಯಲ್ ಲವ್ ಮೂಲಕ ನಾವು ದೇವರನ್ನ ಯಾಮಾರ್ಸೋಕ್ಕಾಗಲ್ಲ ಅನ್ನೋದನ್ನ. ಓಕೆ, ನೈಸ್. ಸೊ ನೀವು ಸ್ವ ಇಚ್ಛೆ ತಾನೇನ ಫ್ರೀ ವಿಲ್ ಬಗ್ಗೆ, ಸ್ವ ಇಚ್ಛೆ ಬಗ್ಗೆ ಹೇಳಿದ್ದು ತುಂಬ ಯೂಸ್ಫುಲ್ ಆಗಿತ್ತು. ನನಗೆ ಇದು ಕೇಳಿಸ್ಕೊಳ್ತಿರುವಾಗ ಒಂದು ಪ್ರಶ್ನೆ ಬಂತಣ್ಣ. ಹೇಳು. ಇವಾಗ ದೇವರು ದೇವದೂತರುಗಳನ್ನು ಕೂಡ ಉಂಟು ಮಾಡಿದ್ರಲ್ಲ? ಹೌದು. ನಿಮ್ಗೆ ಗೊತ್ತಾಗಿರುತ್ತೆ ನಾನು ಏನು ಪ್ರಶ್ನೆ ಕೇಳಕ್ಕಿದ್ದೀನಿ ಅಂತ. ಸೊ ನೀವು ಹೇಳಿದ್ರಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ, ಮನುಷ್ಯನಿಗೆ ಫ್ರೀ ವಿಲ್ ಕೊಟ್ಟಿರೋದು ನಾವು ದೇವರನ್ನು ಆರಾಧಿಸುವುದಕ್ಕೆ, ಪ್ರೀತಿ ಮಾಡುವುದಕ್ಕೆ. ನಾವು ಕೇಳಿಸ್ಕೊಳ್ತೀವಿ, ಹಾಡು ಕೂಡ ಆಡ್ತೀವಿ, ಕೆರೂಬಿಯರು ಸೆರಾಫಿಯರು ನಿತ್ಯ ನಿತ್ಯವೂ ಸ್ತುತಿಸುವ ಪರಿಶುದ್ಧನೆಂಬುದಾಗಿ. ಸೊ ದೇವದೂತರು ಕೂಡ ದೇವರನ್ನ ಆರಾಧಿಸುತ್ತಾರೆ. ಸೊ ದೇವದೂತರಿಗೂ ಫ್ರೀ ವಿಲ್ ಇದೆಯಾನ? ಇದೆಯಾ? ಇದೆ. They chose to worship God. ಓಕೆ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ನಾವು ಆವಾಗಲೇ ಲೂಸಿಫರ್ನ ಬಗ್ಗೆ ಮಾತಾಡಿದ್ವಲ್ಲ, ಸೈತಾನ ಬಗ್ಗೆ ಮಾತಾಡಿದ್ವಿ. ಸೈತಾನ್ ಏನು ಮಾಡ್ದ? ಹೀ ಗಾಟ್ ಎ ಚಾಯ್ಸ್. ಅವನೇನು ಮಾಡ್ದ? ನಾನು ದೇವರಿಗೆ ವಿರುದ್ಧವಾಗಿ ನಿಂತ್ಕೊಳ್ತೀನಿ ಅಥವಾ ದೇವರಂತೆ ನಾನು ಆಗ್ತೀನಿ ಅನ್ನುವಂಥ ಯೋಚನೆ ಮಾಡ್ದೆ ನೋಡು. ದಟ್ ಈಸ್ ವೇರ್ ದ ಫ್ರೀ ವಿಲ್ ಕಮ್ಸ್. ವಾವ್. ಸೊ ದೇವದೂತರಿಗೂ ಫ್ರೀ ವಿಲ್ ಇದೆ. ಅದಕ್ಕೆ ವಾಕ್ಯ ಹೇಳುತ್ತೆ, ನಿಮ್ಮನ್ನ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆ ಮಾಡಿದ್ದೇನೆ ಅಂತ. ಅಂದ್ರೆ ನಾವು ದೇವದೂತರಿಗಿಂತ ಸ್ವಲ್ಪ ಕಮ್ಮಿ ಆಗಿದ್ದೀವಿ ಅಂತ ಅರ್ಥ. ಓಕೆ. ಇವಾಗ ಇನ್ನೊಂದು ಪ್ರಶ್ನೆ ಬರ್ತಿದ್ದಾನ. ಇವಾಗ ನಮಗೆ ಫ್ರೀ ವಿಲ್ ಇರೋ ಕಾರಣ ನಾವು ಪಾಪ ಮಾಡ್ತಿದ್ದೀವಿ. ಪಾಪ ಮಾಡಿ ದೇವರಲ್ಲಿ ಕ್ಷಮಾಪಣೆ ಕೇಳಿ ಆ ಪಾಪಕ್ಕೆ, ಇವಾಗ ಈ ಪ್ರಶ್ನೆ ಕೂಡ ನಮಗೆ ಬಂದಿರುತ್ತೆ. ಸೊ ಆ ಪಾಪಕ್ಕೆ ನಾವು ಕ್ಷಮಾಪಣೆ ಕೇಳಿ ತಿರ್ಗಾ ದೇವರಲ್ಲಿ ನೀತಿವಂತರಾಗಿ ನಡೆಯಲು ನಾವು ಪ್ರಯತ್ನ ಪಡ್ತೀವಿ. ಹೌದು. ಸೊ ಇವಾಗ ದೇವದೂತರು ಕೂಡ ನಾವು ಕೇಳಿದ್ವಲ್ಲ, ಲೂಸಿಫರು
ಪ್ರೈಡ್ ಬಂದು ಆತನಿಗೆ ದೇವರಿಗೆ ವಿರುದ್ಧವಾಗಿ ನಿಂತು ಆತನು ದೇವರಿಗೆ ವಿರುದ್ಧವಾಗಿ ನಿಂತ್ಕೊಂಡ. ಸೊ ನಾವು ಇವಾಗ ತಾನೇ ನಾವು ನೋಡಿದ್ವಿ ದೇವದೂತರಿಗೂ ಸ್ವ ಇಚ್ಛೆ ಇದೆ ಎಂಬುದಾಗಿ. ಹೌದು. ಸೊ ಡು ದೇ ಹ್ಯಾವ್ ಅ ಫ್ರೀ ವಿಲ್ ಟು ರಿಪೆಂಟ್ ಆ್ಯಂಡ್ ರಿಕನ್ಸಿಲ್ ವಿತ್ ಗಾಡ್? ನೀನ್ ನಂಬ್ತೀಯ ದೇವರಿಗೆ ಎಲ್ಲ ಗೊತ್ತು ಅಂತ? ಹೌದು, ದೇವರಿಗೆಲ್ಲ ಗೊತ್ತು, ಎಲ್ಲ ಗೊತ್ತು. ಹಾಗಾದ್ರೆ ಲೂಸಿಫರ ಕ್ಷಮಾಪಣೆ ಕೇಳ್ತಾನೋ ಇಲ್ವಂತ ದೇವ್ರಿಗೆ ಗೊತ್ತಿಲ್ವಾ? ಐ ಮೀನ್ ಕ್ಷಮಾ ಅಂದರೆ ಇನ್ನೊಂದು ಥರ ಕೇಳಿ ಪ್ರಶ್ನೆ. ಓಕೆ, ಪ್ರಶ್ನೆ ಏನಂದ್ರೆ ಈಗ ದೇವರಿಗೆ ಎಲ್ಲ ಗೊತ್ತು, ಬಿಕಾಸ್ ಈಸ್ ಫ್ರಮ್ ದ ಬಿಗಿನಿಂಗ್, ಈಸ್ ದ ಬಿಗಿನಿಂಗ್. ಓಕೆ, ಹಾಗಾದ್ರೆ ಈಗ ಲೂಸಿಫರ್ ದೇವರ ವಿರುದ್ಧವಾಗಿ ಯೋಚನೆ ಮಾಡಿದ್ನಲ್ಲ, ಹೌದು. ಸೊ ಅವ್ನು ನಿಜವಾಗ್ಲೂ ದೇವರಿಗೆ ಕ್ಷಮಾಪಣೆ ಕೇಳ್ತಾನ ಇಲ್ವಾ ಅಂತ ದೇವ್ರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿರುತ್ತೆ ದೇವರಿಗೆ. ದೇವ್ರಿಗೆ ಫ್ಯೂಚರ್ ಗೊತ್ತು, ಅವ್ನು ಕ್ಷಮಾಪಣೆ ಕೇಳ್ತಾನೋ ಇಲ್ವೋ ದೇವ್ರಿಗೆ ಗೊತ್ತು. ಅಲ್ಲ ಅವ್ನು ಕ್ಷಮಾಪಣೆ ಕೇಳಲ್ಲ ಅನ್ನೋ ಒಂದು ಷರತ್ತಿನ ಅಡಿಯಲ್ಲೇನೆ ಅವನ ದೇವರು ಕೆಳಗಡೆ ದಬ್ಬಿದ್ದು. ಯಾಕಂದ್ರೆ ಇಲ್ಲಿ ಕೆಳಗಡೆ ಬಿದ್ದ ಮೇಲೆ ಕೂಡ ಅವನ ದೇವ್ರ ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ಶುರು ಮಾಡ್ದ. ಅದಕ್ಕೆ ನೀವು ಪ್ರಕಟಣೆಗಳಲ್ಲಿ ನೋಡಿದ್ರೆ ಅವನ್ನ ಏನ್ ಮಾಡ್ತಾರಂತೆ, ಬಂಧಿಸಿ ಪಾತಾಳದಲ್ಲಿ ಇಡ್ತಾರೆ ಅವನ್ನ. ಓಕೆ, ದೇವ್ರಿಗೆ ಆಲ್ರೆಡಿ ಗೊತ್ತಿತ್ತು ಆತನು ಕ್ಷಮಾಪಣೆ ಕೇಳಲ್ಲ ಎಂಬುದಾಗಿ. ಅವನು ಯಾವಾಗ್ಲೂ ದೇವ್ರ ವಿರುದ್ಧವಾಗಿ ಮಾಡ್ಬೇಕಂತ ಆಸೆ ಪಟ್ಟ. ಯಾಕಂದ್ರೆ ನೋಡ್ರಿ, ಲೂಸಿಫರ್ ಬಂದ್ಬಿಟ್ಟು ನಾವು ಅನ್ಕೊಳ್ಳೋ ತರ ಭಯಂಕರವಾಗಿರಲ್ಲ. ಈಸೋ ಆ್ಯನ್ಸಮ್. ನಾನು ಹೇಳ್ತೀನಿ, ತುಂಬ ಜನ ಅನ್ಕೊಂಡ್ಬಿಡ್ತಾರೆ ಲೂಸಿಫರ್ ತುಂಬ ಭಯಂಕರವಾಗಿ ಕಾಣಿಸ್ತಾನೆ, ನಮ್ಗೆ ಹಂಗೆ ಡೆಪಿಕ್ಟ್ ಮಾಡಿದ್ದಾರೆ ಅಷ್ಟೇ. ಆದರೆ ಸತ್ಯವೇದದಲ್ಲಿ ನೀವು ಲೂಸಿಫರ್ ಕುರಿತಾಗಿ ನೋಡಿದ್ರೆ ಅವ್ನು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಬ್ಬ ಏಂಜಲ್ ಅಲ್ವಾ. ವಾಕ್ಯ ಹೇಳುತ್ತೆ ಅವ್ನು ರೆಕ್ಕೆ ಬಡಿದ್ರೆ ಅದರಲ್ಲಿ ಸಂಗೀತ ಬರ್ತಿತ್ತಂತೆ. ದೇರ್ ಆರ್ ಸೋ ಮೆನಿ ಇನ್ಸ್ಟ್ರೂಮೆಂಟ್ಸ್ ವರ್ ಪ್ಲೇಡ್ ವಿತ್ ಇಸ್ ಫೆದರ್ಸ್ ಅಲ್ವಾ. ಅಷ್ಟು ಸುಂದರವಾದ ಒಬ್ಬ ವ್ಯಕ್ತಿ ಅವನು ದೇವರ ವಿರುದ್ಧವಾಗಿ ಮಾತಾಡೋಕ್ಕೆ ದೇವರು ಅವನ ಕೆಳಗಡೆ ತಳ್ಳಿದ್ರು. ಆದರೆ ಕೆಳಗಡೆ ತಳ್ಳದ ಮೇಲೆ ಕೂಡ ಅವನ ಮನಸ್ಥಿತಿ ಹೇಗಿತ್ತು ಗೊತ್ತಾ, ನಾನು ದೇವರ ವಿರುದ್ಧವಾಗೇ ಮಾಡ್ತೀನಿ ಅಂತೇಳಿ. ದೇವರ ಸೃಷ್ಟಿಯಲ್ಲಿ ನಾನು ಹೇಳಿದಾಗೆ ಆ ಒಂದು ಸ್ಟೋರಿನ ಬರಿಬೇಕಾದ್ರೆ ನಾನು ಬರೆದೆ. ಅದರಲ್ಲಿ ಏನಂತ ಒಂದು ಕಿರೀಟ ಮುಕುಟವಾಗಿದ್ದಂಥ ಮನುಷ್ಯನನ್ನ ಲೂಸಿಫರ್ ಹಿಡಿದ. ಅಂದ್ರೆ ಏನು, ದೇವರ ಸ್ವರೂಪದಲ್ಲಿ ಇರುವಂತ ಇವ್ರನ್ನ ನಾನು ಏನು ಮಾಡಬಾರ್ದು, ದೇವರ ಹತ್ತಿರ ಇರುವ ಹಾಗೆ ಮಾಡಬಾರ್ದು. ಅದು ಅಲ್ಲೇ ತಾನೇ ಯೋಚನೆ ಮಾಡಿದ. ಅವನೇನಂದ, ಈಗ ನಾನು ದೇವರ ವಿರುದ್ಧವಾಗಿ ದೇವರಂತ ಹಾಕಬೇಕು ಅಂತ ಆಸೆ ಪಟ್ಟ. ಇಲ್ಲೇನ್ ಮಾಡ್ದ, ಇಲ್ಲೂ ಅದೇ ಮಾಡ್ದ. ಹಿಸ್ ಇಂಟೆನ್ಷನ್ಸ್ ಆರ್ ನಾಟ್ ಚೇಂಜ್ಡ್ ಯೆಟ್. ಅದಕ್ಕೆ ಲೋಕದಲ್ಲಿ ನಾವು ನೋಡ್ತೀವಿ, ದ ಮೋರ್ ಯು ಕಮ್ ಟುವರ್ಡ್ಸ್ ಗಾಡ್ ಅಲ್ಲ, ದ ಮೋರ್ ಪ್ರಾಬ್ಲಮ್ಸ್ ಯು ಫೇಸ್. ಇದನ್ನ ಹೇಳಿದಾಗ ತುಂಬ ಜನ ಪಾಸ್ಟರ್ಸ್ ನನಗೆ ಹೇಳ್ಬೋದು, ಇಲ್ಲ ತಪ್ಪು ಗಿರೀಶ್ ಹೇಳ್ತಾರೆ. ನಾನು ಹೇಳ್ತೀನಿ ಕೇಳ್ರಿ, ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ದ ಮೋರ್ ಯು ಗೆಟ್ ಕ್ಲೋಸರ್ ಟು ಗಾಡ್, ದ ಮೋರ್ ಟೆಂಪ್ಟೇಷನ್ಸ್ ಯು ಗೆಟ್. ದ ಮೋರ್ ಯು ಗೆಟ್ ಕ್ಲೋಸರ್ ಟು ಗಾಡ್, ಮೋರ್ ಟ್ರಬಲ್ಸ್ ಯು ಇನ್ವೈಟ್ ಇಟ್, ಬಿಕಾಸ್ ದ ವರ್ಲ್ಡ್ ಈಸ್ ರೂಲ್ಡ್ ಬೈ ಸೇಟನ್ ಅಲ್ವಾ. ನಾವು ದೇವರ ಹತ್ತಿರಕ್ಕೆ ಹೋದ ಹಾಗೆ ಆ ಪರಲೋಕದ ಸಮಾಧಾನ ನಮ್ಮಲ್ಲಿರುತ್ತೆ. ಆದರೆ ನಮ್ಮ ಲೌಕಿಕವಾದ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಯಾಕಂದರೆ ಲೋಕವನ್ನು ಸೈತಾನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಅವನು ಸೃಷ್ಟಿಕರ್ತನಾದ ದೇವರನ್ನು ನಾವು ಹತ್ತಿರವಾಗಲಿಕ್ಕೆ ನಮಗೆ ಬಿಡಲ್ಲ. ಓಕೆ, ಸೊ ಸೈತಾನ್ ಯಾವಾಗಲೂ ಅಂದರೆ ಅವನು ಬದಲಾಗಲ್ಲ, ದೇವ್ರಿಗೆ ಯಾವಾಗಲೂ ಎದುರು ಬೀಳ್ತಾನೆ ಅಂತ ದೇವ್ರಿಗೆ ಗೊತ್ತಿತ್ತು. ಅದಕ್ಕೆ ಸೈತಾನ್ ಆ ಥರ ಮಾಡ್ತಿಲ್ಲ. ಓಕೆ, ಸೊ ಅದಕ್ಕೆ ಅಣ್ಣ, ಸೊ ಇಲ್ಲಿ ಇನ್ನೊಂದು ನೋಡ್ಬೇಕಾಗಿರೋದು, ಆದರೆ ದೇವರು ಮನುಷ್ಯರಿಗೋಸ್ಕರ ಭೂಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ವಿಮೋಚಿಸಿದ್ದು. ಮತ್ತೆ ದೇವರು ನಮ್ಮಲ್ಲಿ ನೋಡಿದಾರ, ನಾವು ಮನುಷ್ಯರಾಗಿರುವಂಥ ನಾವು ಪಶ್ಚಾತ್ತಾಪ ಹೊಂದಿ ಬದಲಾಗ್ತೇವೆ ಅನ್ನುವಂಥ ಗುಣ ದೇವರು ನಮ್ಮಲ್ಲಿ ನೋಡಿದಾರ. ಇವಾಗ ಹೆಂಗೆ ಸೈತಾನಿಗೆ ಬಂದು ನೋಡಿ ಅವನು ಬದಲಾಗಲ್ಲ ಅಂತ ನೋಡಿ ಆತನಿಗೆ ಆ ಅಂತ್ಯ. ಆದರೆ ಮನುಷ್ಯರು ಇವ್ರು ಬದಲಾಗ್ತಾರೆ ಅನ್ನೋದಕ್ಕೆ ಅಂತ ತಾನು ಬಂದು ಜೀವ ಕೊಟ್ರ. ದಟ್ ಈಸ್ ವೈ ವಿ ಕಾಲ್ ಹಿಮ್ ಗಾಡ್. ಅದಕ್ಕೆ ಅವ್ರನ್ನ ದೇವರು ಅಂತ ಕರೆಯೋದು ಅಲ್ವಾ. ನಾನು ಇದನ್ನ ಹೇಳೋಕ್ಕಿಂತ ಮುಂಚೆ ಮೇರ್ ಕ್ರಿಶ್ಚಿಯಾನಿಟಿ ಅಂತ ಒಂದು ಬುಕ್ ಇದೆ, ಅದು C.S. ಲೂಯಿಸ್ ಅವ್ರು ಬರೆದಿರೋದು, ಜಾಕ್ಸನ್ ಓದಿರ್ತಾನೆ. ಸೊ ಅದರಲ್ಲಿರೋದನ್ನ ನಾನು ಒಂದು ಟ್ರಾನ್ಸ್ಲೇಟ್ ಮಾಡಿ ತಗೊಂಬಂದಿದ್ದೀನಿ ಆಯಿತಾ. ಅದೇನು ಹೇಳ್ತಂದರೆ, ನಾವು ದೇವರಿಂದ ಸ್ವತಂತ್ರರಾಗಲು ಯತ್ನಿಸಿದಾಗ ನಾವು ನಮ್ಮದೇ ಯಜಮಾನರಾಗ್ತೇವೆ. ಆದರೆ ಅದರ ಅರ್ಥ ನಾವು ನಮ್ಮದೇ ನಾಶನದ ಕಡೆಗೆ ಹೋಗ್ತೇವೆ ಅಂತ. ಅಂದ್ರೆ ಏನು, ಯಾವಾಗ ನಾವು ದೇವರನ್ನ ಬಿಟ್ಟು ಸ್ವತಂತ್ರವಾಗಿರ್ಬೇಕಂತ ಆಸೆ ಪಡ್ತೀವೋ ಅದು ನಮಗೆ ಸ್ವತಂತ್ರ ಸಿಗಲ್ಲ, ಬದಲಾಗಿ ನಾವು ನಾಶನದ ಬಳಿಗೆ ಹೋಗ್ತೀವಿ ಅಂತ. ತುಂಬಾ ಜನ ದ ಸ್ಪಿರಿಚುವಲ್ ಫ್ರೀಡಮ್ ಅಂತ ಹೇಳಿದ್ರೆ ಕಮಿಂಗ್ ಔಟ್ ಆಫ್ ಡಾರ್ಕ್ನೆಸ್ ಅಲ್ವಾ. ಲೈಟಲ್ಲೇ ನನಗೆ ಫ್ರೀಡಮ್ ಬೇಕು ಅಂತ ನೀನು ಕೇಳಬಾರ್ದು. ಅಂದರೆ ಏನು, ಈ ಬೆಳಕಿನ ಜೀವಿತದಲ್ಲೇ ನಮಗೆ ಫ್ರೀಡಮ್ ಬೇಕು ಅಂದರೆ ದೇರ್ ಆರ್ ಸೋ ಮಚ್ ಆಫ್ ಫ್ರೀಡಮ್ ಗಿವನ್ ಬಿಕಾಸ್ ಗಾಡ್ ಲವ್ಸ್ ಯು ಆಲ್ರೆಡಿ
ಅಲ್ವಾ? ನೀನೀಗ ಕೇಳಿದ ಪ್ರಶ್ನೆಗೆ ಇನ್ನೊಂದ್ಸರಿ ಕೇಳೋದೇನು ಪ್ರಶ್ನೆ ಕೇಳಿದೆ ನೀನೀಗ? ಅಂದರೆ ಪ್ರಶ್ನೆ ಕೇಳಿಲ್ಲ. ದೇವರು ಯೇಸು ಸ್ವಾಮಿ ನಮಗೋಸ್ಕರ ಭೂಲೋಕಕ್ಕೆ ಬಂದ ಅಂದ್ರೆ ಸಿ ಐ ಟೆಲ್ ಯು ಸಮಥಿಂಗ್ ಬಂದಿದ್ದಾರೆ ಅಂದರೆ ಆತನು ನಮ್ಮಲ್ಲಿ ಬಂದು ನಾವು ಬದಲಾಗ್ತೀವಿ ಅಂತ ಅನ್ನುವಂಥ ಒಂದು ಮನಸ್ಥಿತಿ ಎಲ್ಲಿಂದ ಬಂತು? ದೇವರಿಗೆ ಎಲ್ಲಿಂದ ಹೆಂಗ್ ಗೊತ್ತಾಯ್ತು ದೇವರಿಗೆ ಅಂತನಾ? ಓಕೆ, ಇವಾಗ ಆದಿಕಾಂಡದಲ್ಲಿ ಅವರು ಪಾಪ ಮಾಡಿದ್ರು. ಪಾಪ ಮಾಡಿದಾಗ ಅವ್ರು ದೇವ್ರು ಬಂದು ಕೇಳಿದಾಗ ಅವ್ರು ಏನು ಹೇಳಿದ್ರು? ಆದಾಮ ಏನ್ ಮಾಡ್ದ? ಅವಳು ಏನ್ ಮಾಡಿದ್ಲು? ಸರ್ಪದ ಮೇಲೆ. ಅಂದ್ರೆ ಏನು? ಅವ್ರಿಗೆ ನಾನು ತಪ್ಪಿತಸ್ಥನ ಕಾಣಿಸ್ಕೋಬಾರ್ದು ಅಂತ ಆಸೆ. ದಟ್ ಈಸ್ ವೇರ್ ದ ಪಾಯಿಂಟ್, ಇಂಟೆನ್ಷನ್. ಓಕೆ, ಆದ್ರೆ ಇವಾಗ ಏನಂದ್ರೆ ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಪ್ರಾಯಶ್ಚಿತ ಕೊಡಕ್ಕಾಗಲ್ಲ ಅಲ್ವಾ? ಇಂಟೆನ್ಷನ್ ಇದೆ, ನಾನು ತಪ್ಪಿತಸ್ಥನ ಕಾಣಿಸ್ಕೋಬಾರ್ದು ಅನ್ನೋ ಇಂಟೆನ್ಷನ್ ಅವ್ರಿಗಿದೆ. ಆದ್ರೆ ಅದಕ್ಕೆ ಪ್ರಾಯಶ್ಚಿತ ಕೊಡಕ್ಕಾಗಲ್ಲ. ಅವ್ರಿಗೆ ಅದಕ್ಕೇನು ಈಡ್ ಕೊಟ್ಟು ಅದನ್ನ ಬಿಡಿಸ್ಕೊಳಕ್ಕಾಗಲ್ಲ. ಬಿಕಾಸ್ ಅವ್ರಿಗೆ ಆ ಶಕ್ತಿ ಇಲ್ಲ. ಅದಕ್ಕೋಸ್ಕರವಾಗಿ ದೇವ್ರೇನ್ ಮಾಡಿದ್ರು ಗೊತ್ತಾ? ಅಲ್ಲೇ ಪ್ರಾಮಿಸ್ ಮಾಡಿದ್ರು. 3:15 ನಾವು ನೋಡ್ತೀವಲ್ಲ, ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ, ಈ ಸ್ತ್ರೀಯ ಸಂತಾನವು ಈ ಸರ್ಪದ ತಲೆನೇ ಜಯಿಸ್ತದೆ. ದ ಇಂಟೆನ್ಷನ್ ಅಲ್ವಾ? ಇವಾಗೆಲ್ಲ ನಿಮಗೆ ನೋಡಿದ್ರೆ ಆ ಇಂಟೆನ್ಷನ್ ಇದ್ದಿದ್ದಕ್ಕೆ ದೇವ್ರೇನು ಮಾಡಿದ್ರು? ಯೇಸು ಸ್ವಾಮಿನ ನಮಗೋಸ್ಕರ ಕಳಿಸ್ಕೊಟ್ರು. ಆ್ಯಂಡ್ ಮಿಯರ್ಲಿ ಇಟ್ ಈಸ್ ಆಲ್ ಗಾಡ್ಸ್ ಲವ್. ದೇವರ ಪ್ರೀತಿ ಮಾತ್ರನೇ ನಮ್ಮನ್ನು ಆ ಪಾಪದಿಂದ ಬಿಡಿಸಬೇಕು ಅಂತ ಆಸೆ ಪಡ್ತು. ಅದಕ್ಕೆ ಪೌಲ ರೋಮಪುರದಲ್ಲಿ ಬರೀತಾನೆ, ಕರ್ಮ ಮಾರ್ಗದಿಂದ ನಾವು ನೀತಿಯನ್ನು ಪಡ್ಕೊಳಕ್ಕಾಗಲ್ಲ, ಬದಲಾಗಿ ನಂಬಿಕೆಯಿಂದ ಮಾತ್ರ ನಾವು ನೀತಿನ ಪಡ್ಕೊಳಕ್ಕಾಗೋದು ಅಥವಾ ನೀತಿವಂತರಾಗ್ಲಿಕ್ಕಾಗೋದು. ಅಂದರೆ ಏನು? ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟರೆ ಮಾತ್ರನೇ ಅದು ನಮಗೆ ನೀತಿ. ನಾವು ಕರ್ಮ ಮಾರ್ಗದಿಂದ ನಾವು ಮಾಡುವಂಥ ಒಳ್ಳೆ ಕೆಲಸಗಳಿಂದ ನಾವು ನೀತಿನ ಪಡ್ಕೊಳಕ್ಕಾಗಲ್ಲ ಅಂತ ಪೌಲನ್ ಹೇಳ್ತಾ ಇದ್ದಾನೆ. ಓಕೆ, ಸೊ ಅವಾಗ ನಾವು ಅರ್ಥ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಇದರಿಂದ ನೀನು ಕೇಳಿದ ಪ್ರಶ್ನೆಗೆ ಅವ್ರಿಗೆ ತಾನು ತಪ್ಪಿತಸ್ಥ ಅಂತ ತೋರಿಸ್ಕೊಳಕ್ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ಆದಾಮ ಅವಳ ಮೇಲೆ ಹಾಕ್ದ, ಅವ ಸರ್ಪದ ಮೇಲೆ ಹಾಕೋದಿಲ್ಲ. ಆದರೆ ಈ ಇಂಟೆನ್ಷನಲ್ಲಿ ಯಾರ್ದು ಇಂಟೆನ್ಷನ್ ಇದು? ಯಾರ್ದು ಇಂಟೆನ್ಷನ್? ಇವ್ರನ್ನ ದೇವರಿಂದ ಬೇರೆ ಮಾಡ್ಬೇಕನ್ನೋದು ಸೈತಾನನ ಇಂಟೆನ್ಷನ್. ಆದರೆ ಆ ಸೈತಾನನ ಇಂಟೆನ್ಷನಿಂದ ಮನುಷ್ಯ ಹೊರಗಡೆ ಬರ್ಲಿಕ್ಕಾಗಲ್ಲ. ಯಾಕಂದ್ರೆ ಇವನಿಗೆ ಆ ಬಲ ಇಲ್ಲ. ಅದಕ್ಕೋಸ್ಕರವಾಗಿ ಪ್ರೀತಿಯುಳ್ಳ ದೇವರು ತನ್ನ ಮಗನನ್ನು ಕಳಿಸ್ಕೊಟ್ಟು ನಮಗೆ ಆ ರಕ್ಷಣೆಯನ್ನು ಹೊಂದಿಕೊಳ್ಳುವ ಹಾಗೆ ಮಾಡಿದ್ರು. ಓಕೆ, ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ನನಗೇನು ಅರ್ಥ ಆಯ್ತು ಅಂದರೆ, ನೀವು ಹೇಳೋದು ಆಡಮ್ ಆ್ಯಂಡ್ ಈವ್ ಲೈಕ್ ಅವ್ರು ತಪ್ಪು ಮಾಡಿದ್ದಾರೆ ಅಂತ, ಲೈಕ್ ಅವರಿಂದ ಬಂದಿಲ್ಲ ತಪ್ಪು, ಮತ್ತು ಆ ತಪ್ಪಿಂದ ಹೇಗೆ ಹೊರಗೆ ಬರೋದು ಅನ್ನೋ ಗೊತ್ತಿಲ್ದಿರ ದೇವರ ಮೇಲೆ ಡಿಪೆಂಡ್ ಆಗುವಂಥ ಸ್ವಭಾವವನ್ನು ನೋಡಿ ದೇವರು ಅವ್ರಿಗೆ, ಅಯ್ಯೋ ಪಾಪ ಇವ್ರು ತಪ್ಪು ಮಾಡಿಲ್ಲ, ಆದರೆ ಇವ್ರು ಇದರಲ್ಲಿ ಬಿದ್ದುಬಿಟ್ಟಿದ್ದಾರೆ, ಇವ್ರನ್ನ ನಾವು ಹೇಗಾದ್ರೂ ಕಾಪಾಡಬೇಕು, ಇವ್ರನ್ನ ಕಾಪಾಡೋದು ನನ್ನಿಂದಾನೇ ಸಾಧ್ಯ ಅಂತ ದೇವರಿಂದ ಮಾತ್ರನೇ ಸಾಧ್ಯ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಈಗ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮೊದಲು ಇಬ್ಬರು ಮಕ್ಕಳ ಬಗ್ಗೆ ಮಾತಾಡ್ತೀವಿ ಅಲ್ವಾ? ಆದಾಮನಿಗಿಂತ ಇಬ್ಬರು ಮಕ್ಕಳು. ಆ ಇಬ್ಬರು ಮಕ್ಕಳ ಸ್ಟೋರಿಲಿ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಕಾಯಿನ ಮತ್ತು ಹೇಬೇಲನ ಸ್ಟೋರಿಯಲ್ಲಿ ದೇವರನ್ನ ಮೆಚ್ಚಿಸೋದು ಯಾರು? ಅಂದರೆ ಏನು? ಇವಾಗ ತಾವು ತಂದಂಥ ಕಾಣಿಕೆಗಳ ಮೂಲಕವಾಗಿ ದೇವರನ್ನ ನಾವು ಮೆಚ್ಚಿಸ್ತಾ ಇದ್ದೀವ. ಈಗ ಅಲ್ಲಿ ಅಣ್ಣನ ಕೋಪ ಬಂತು. ಯಾಕೆ? ನನ್ನ ಕಾಣಿಕೆಯನ್ನು ದೇವರು ಮೆಚ್ಚಿಲ್ಲ, ತಮ್ಮನ ಕಾಣಿಕೆಯನ್ನು ಮೆಚ್ಚಿಬಿಟ್ರು. ದ ಇಂಟೆನ್ಷನ್ ದೇವ್ರನ್ನ ಮೆಚ್ಚಿಸ್ಬೇಕು ಅನ್ನೋ ಪ್ರಯತ್ನ. ಆಯಿತಾ? ಈಗ ಮನುಷ್ಯ ಲೋಕದಲ್ಲಿ ಎಷ್ಟೊಂದು ಕಡೆ ಹೋಗ್ತಾನೆ, ಏನೇನೋ ಮಾಡ್ತಾನೆ. ಏನು ಹೇಳು? ದ ಇಂಟೆನ್ಷನ್. ಅದಕ್ಕೆ ಎಲ್ಲದರಲ್ಲೂ ಇಂಟೆನ್ಷನ್ ತುಂಬ ಮುಖ್ಯ ಆಗುತ್ತೆ. ನಮ್ಮ ಯೋಚನೆ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ನಾವು ಯೋಚನೆ ಮಾಡುವಂಥ ರೀತಿ ತುಂಬ ತುಂಬ ಮುಖ್ಯ ಆಗುತ್ತೆ. ಓಕೆ, ನೀವು ಆಲ್ರೆಡಿ ಉತ್ತರ ಕೊಟ್ಬಿಟ್ರಿ. ದೇವರು ಆಲ್ರೆಡಿ ಸೈತಾನನ ಫ್ಯೂಚರ್ ನೋಡ್ಬಿಟ್ಟಿದ್ದಾರೆ, ಅವ್ನು ಬದಲಾಗಲ್ಲ ಅಂತ. ಜಸ್ಟ್ ಇನ್ ಕೇಸ್ ಸೈತಾನ ಕ್ಷಮಾಪಣೆ ಕೇಳಿ ದೇವರೇ ತಪ್ಪಾಯಿತು ಅಂತ ಕ್ಷಮಾಪಣೆ ಕೇಳಿದ್ರೆ ದೇವರ ಅವ್ನು ಕೇಳಿದ್ರೆ ಯೇಸುವೆ ಬರೋಕ್ಕಿಂತ ಮುಂಚೆನೇ ಕೇಳಬೇಕಾಗಿತ್ತು. ಓಕೆ, ಸೊ ಅವ್ನ ಟೈಮ್ ಮುಗ್ದೋಗಿದೆ ಕ್ಷಮಾಪಣೆ ಕೇಳಿಕೆ. ಸೊ ಮನುಷ್ಯರಿಗೂ ಏನಾದರೂ ಡೆಡ್ಲೈನ್ ಇದೆಯಾ? ಡಿಸರ್ವ್ ಟು ಬಿ ಇನ್ ಹೆಲ್. ಓಕೆ, ಮನುಷ್ಯರಿಗೆ ಏನಾದರೂ ಡೆಡ್ಲೈನ್ ಇದೆಯಾ? ಇಷ್ಟು ಒಳಗಡೆ ನೀನು ಕ್ಷಮಾಪಣೆ ಕೇಳಬೇಕು ಅಂತ ಲೈಫ್ ಇರೋದು ಅನ್ಕನ? ನಾವು ಅದನ್ನು ಹೇಳಲಿಕ್ಕಾಗಲ್ಲ. ಸಿ ಐ ಟೆಲ್ ಯು ಸಮಥಿಂಗ್. ಯಾವಾಗಲೂ ಮನುಷ್ಯನ ಜೀವಿತ ಯಾವಾಗ ಅಂತ್ಯ ಆಗಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಇವಾಗ ನಾವು ಜೀವನ ಮಾಡ್ತಾ ಇರೋದೇ ಒಂದು ರೀತಿಯಾದ ಅನ್ಸರ್ಟೈನ್ ವರ್ಲ್ಡಲ್ಲಿ. ಇವಾಗ ಯಾವ ಮನುಷ್ಯ ಯಾವ ರೀತಿ ಇರ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಆ ಮನುಷ್ಯ ಒಂದು ಸಾರಿ ಏಸಪ್ಪ ನನ್ನನ್ನು ಕ್ಷಮಿಸಿ ಅಂತ ಮನಸ್ಫೂರ್ತಿಯಾಗಿ ಕೇಳಿದ್ರೆ ದೇವರವನ್ನ ಕ್ಷಮಿಸ್ತಾನೆ. ಯಾಕಂದರೆ ದೇವರ ಪ್ರೀತಿ ಸ್ವರೂಪನೇ. ತನ್ನನ್ನೇ ತಾನು ಸಮರ್ಪಿಸಿಕೊಂಡು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥ ದೇವರಿಗೆ ಒಬ್ಬ ಮನುಷ್ಯನ ಕ್ಷಮಿಸ್ಲಿಕ್ಕೆ ಆಗಲ್ವಾ? ಆಮೆನ್.
ಸೊ ನೀವು ಎಂಥ ಪರಿಸ್ಥಿತಿಲಿದ್ದರೂ, ನೀವು ಎಂಥ ಸನ್ನಿವೇಶದಲ್ಲಿದ್ದರೂ, ನಾನು ಪಾಪದಲ್ಲಿ ಮುಳುಗೋಗಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರು, ಇಟ್ಸ್ ಓಕೆ. ಸ್ವಾಮಿನ ಒಂದು ಸರಿ ಹೇಳ್ರಿ, ಏಸಪ್ಪ ನನ್ನ ಕ್ಷಮಿಸ್ರಿ ಅಂತೇಳಿ ಕ್ಷಮಾಪಣೆ ಹೊಂದ್ಕೊಳ್ರಿ. ಆ ಒಂದು ಏನಂತಾರೆ, ಆ ಒಂದು ಮನಸ್ಥಿತಿ ನಿಮಗಿದ್ರೆ ದೇವರು ನಿಮ್ಮನ್ನು ಖಂಡಿತವಾಗ್ಲೂ ಕ್ಷಮಿಸ್ತಾನೆ. ಆತನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿಕೊಡ್ತಾರೆ. ದ ಸ್ಪೆಷಾಲಿಟಿ ಆಫ್ ದ ಕ್ರಿಶ್ಚಿಯಾನಿಟಿ ಈಸ್ ದೇವರು ನಮ್ಮನ್ನು ಮಕ್ಕಳನ್ನಾಗಿ ಮಾಡ್ಕೊಳ್ತಾನೆ. ಎಲ್ಲದರಲ್ಲೂ ದೇವರು ನಿಮ್ಮನ್ನು ಭಕ್ತಾದಿಗಳನ್ನಾಗಿ ಮಾಡ್ಕೊತಾನೆ ಹೊರತು ಮಕ್ಕಳನ್ನಾಗಲ್ಲ. ಆದರೆ ದೇವರು ನಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಂಡು ನಮಗೆ ವಾರಸುದಾರನ ಸ್ಥಾನವನ್ನು ಕೊಡ್ತಾನೆ. ಸೊ ಅದೇ ಇಂಪಾರ್ಟೆಂಟ್. ದೇವರು ನಮ್ಮನ್ನ ಮಕ್ಕಳ, ಯಾಕಂದರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಪ್ರಾಣಿಗಳ ಥರ ಸೃಷ್ಟಿ ಮಾಡಿಲ್ಲಲ್ಲ. ಹೌದು. ಹಿ ಗೇವ್ ಹಿಸ್ ಮೈಂಡ್. ಆತನು ಯೋಚನೆ ಮಾಡಿದ್ರು ನಮಗೋಸ್ಕರವಾಗಿ. ನನಗೆ ಗೊತ್ತಿಲ್ಲ ದೇವ್ರು ಅದನ್ನು ಕೈಯಿಂದ ಮಾಡಿದ್ರ, ಹಂಗೆ ಹೇಳಿದ್ರ, ಬಟ್ ಐ ಫೀಲ್ ದೇವ್ರು ಅದನ್ನು ಕೈಯಿಂದ ಮಾಡಿರ್ತಾರೆ. ಆತನ ಹಸ್ತದಿಂದ ನಮ್ಮನ್ನು ಮುಟ್ಟಿದ್ದಾನೆ, ಆತನ ಜೀವಶ್ವಾಸವನ್ನು ಕೊಟ್ಟಿದ್ದಾನೆ. ಹೇಗೆ ಹೆತ್ತವರಿಗೆ ಹೆಗಣ ಕೂಡ ಮುದ್ದು ಅಂತ ಹೇಳ್ತೀವಿ, ಆ ಥರ ನಾವೇನು ಮಾಡಿದ್ರು ದೇವ್ರಿಗೆ ಮುದ್ದೆ. ಆದರೆ ದೇವರ ಹತ್ತಿರ ಬರಬೇಕು. ಹೇಗೆ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ 1 ನಿಮಿಷ ಕೋಪಗೊಳ್ತಾರೆ, ಆದರೆ ಅದೇ ಮಗು ಏನಾದರೂ ಏಟಾದರೆ ಓಡಿ ಬರ್ತಾರೆ ಇಲ್ವಾ? ಅದೇ ಥರನೇ ದೇವರು ಬಂದಿದ್ದು ನಮ್ಮ ಹತ್ರ. ದೇವರು ಬಂದು ನಮ್ಮನ್ನೇನು ಮಾಡಿದ್ರು, ಆ ಒಂದು ಪಾಪ ಅನ್ನುವಂಥ ಆ ಒಂದು ಕೆಸರಿನಿಂದ ನಮ್ಮನ್ನು ಮೇಲೆತ್ತಿ ಆತನ ರಕ್ತವನ್ನು ಕೊಟ್ಟು ನಮ್ಮನ್ನು ತೊಳೆದು ಪರಿಶುದ್ಧರಾಗಿಸಿ ಮತ್ತೆ ನಮ್ಮನ್ನು ಮಕ್ಕಳು ಮಾಡ್ಕೊಂಡಿದ್ದಾನೆ. ಮತ್ತೆ ನಾವು ಆತನ ವಾರಸುದಾರರಾಗುವ ಹಾಗೆ ಮಾಡಿದ್ದಾನೆ. ಸೊ ಇದು ನೀವು ಹೇಳುವಾಗಣ ನಾವು 2 ಪಾಪದ ಬಗ್ಗೆ ನೋಡಿದ್ವಲ್ಲ. ಒಂದು ಒರಿಜಿನಲ್ ಸಿನ್, ಇನ್ನೊಂದು ಕಮಿಟೆಡ್ ಸಿನ್ ಅಲ್ಲ. ಮೂಲ ಪಾಪ ಮತ್ತೆ ಕರ್ಮ ಪಾಪ. ಮೂಲ ಪಾಪ ಮತ್ತೆ ಕರ್ಮ ಪಾಪ. ಸೊ ಯೇಸು ಸ್ವಾಮಿ ನಮಗೋಸ್ಕರ ಇವಾಗ ನೀವು ಹೇಳಿದ್ರಲ್ಲ ಸತ್ರು, ಇವಾಗ ನಾವು ಪಶ್ಚಾತ್ತಾಪ ಹೊಂದಿ ದೇವರೇ ನನ್ನ ರಕ್ಷಿಸು ಅಂತ ಕೇಳಿದಾಗ ಇದರಲ್ಲಿ ಒರಿಜಿನಲ್ ಪಾಪ ಅನ್ನೋದು ಕ್ಷಮಾಪಣೆ ನಾವು ಹೊಂದಿದ್ಕೊಳ್ತೀವಲ್ಲ. ಹೌದು. ಆದರೆ ಕರ್ಮ ಪಾಪ, ಇವಾಗ ನಾವು ಒಂದು ಟೈಮ್ ಪಾಪ ಮಾಡಿದ್ವಿ, ಇವಾಗ ಒಂದು ಟೈಮ್ ಪಾಪ ಮಾಡಿದ್ವಿ, ಕ್ಷಮಾಪಣೆ ಅನ್ನೋದಕ್ಕಿಂತ ಅದನ್ನ ನಾವು ತಪ್ಪು ಅಂತ ಹೇಳೋಣ. ತಪ್ಪು ಇನ್ನು ಲೈಟರ್ ಆಗಿ ತಪ್ಪು. ಓಕೆ, ನಾವೊಂದು ತಪ್ಪು ಮಾಡಿದ್ವಿ. ಸೊ ಒಂದ್ಸರಿ ತಪ್ಪು ಮಾಡಿದ್ವಿ, ಆದರೆ ಓಕೆ, ಪಾಪ ಕ್ಷಮಾಪಣೆ ಅನ್ನೋದು ಕೇಳುವುದು ಆ ಒರಿಜಿನಲ್ ಸಿನ್ಗ. ಓಕೆನಾ? ಅದು ಕೇಳಿ ನಾವು ದೇವರ ಮಕ್ಕಳಾಗ್ತೀವಿ. ಆದರೂ ನಾವು ಇನ್ನೂ ಈ ಶರೀರದಲ್ಲಿ ಇರುವ ಕಾರಣ ಮತ್ತೆ ಜಾರಿ ಬಿದ್ದು ಬೀಳ್ತೀವಿ, ಖಂಡಿತ ಬೀಳ್ತೀವಿ, ತಪ್ಪುಗಳನ್ನ ಮಾಡ್ತೇವೆ. ಹೌದು, ಮಾಡ್ತೀವಿ. ಸೊ ಆ ತಪ್ಪು ಕೂಡ ದೇವರಿಗೆ ಅಸಹ್ಯ. ಹೌದು, ದೇವರು ಅಷ್ಟು ಪರಿಶುದ್ಧನಾಗಿದ್ದಾನೆ. ಹೌದು. ಸೊ ಆ ಕಾರಣದಿಂದ ನಾವು ಅನುದಿನ ಆತನಲ್ಲಿ ಕ್ಷಮಾಪಣೆಯನ್ನು ಹೊಂದಿಕೊಳ್ಬೇಕು. ಹೌದು, ಪ್ರತಿದಿನ ನಾವು ದೇವರ ಬಳಿಗೆ ಹೋಗುವಾಗ ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಆತನ ಸನ್ನಿಧಿಗೆ ಬನ್ನಿರಿ ಅಂತ ಹೇಳುವಾಗ ಮತ್ತೆ ಆ ಒರಿಜಿನಲ್ ಪಾಪಗೋಸ್ಕರ ಕ್ಷಮಾಪಣೆ ಕೇಳುವುದು ಬೇಕಾಗಿಲ್ಲ. ಅದು ಒಂದು ಸರಿ. ಆದ್ರೆ ಏನೊಂದು ಟ್ವಿಸ್ಟ್ ಅಂತ ಹೇಳಿದ್ರೆ, ಸೈತಾನ್ ಏನ್ ಮಾಡ್ತಾನೆ ಗೊತ್ತಾ? ಆಗಿಂದಾಗೆ ನಾವು ಮಾಡಿರುವಂತ ತಪ್ಪುಗಳನ್ನ ದೇವ್ರಿಗೆ ಕ್ಷಮಿಸಿದ್ರೆ ಸೈತಾನ್ ನಮ್ಮ ನೆನಪು ಮಾಡ್ತಾನೆ. ಟು ಪುಲ್ ಅಸ್ ಡೌನ್, ನಮ್ಗೆ ಆ ಒಂದು ಗಿಲ್ಟ್ ಫೀಲಿಂಗ್ ಬರ್ಲಿಕ್ಕೋಸ್ಕರ ಸೈತಾನ್ ನಮ್ಮನ್ಗೆ ಅದನ್ನ ಆಗಾಗೆ ನೆನಪು ಮಾಡಿ ಹೇಳ್ತಾ ಇರ್ತಾನೆ, ಓ ನೀನ್ ಪಾಪಿ, ನೀನ್ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ನೀನ್ ದೇವ್ರ ಸಮಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಸೊ ನಾವೇನ್ ಮಾಡಬೇಕು? ಅವನಿಗೆ ಗದರಿಸ್ಬೇಕು, ನಾನು ಯೇಸು ಸ್ವಾಮಿ ನನ್ನ ಪಾಪಗಳನ್ನ ಕ್ಷಮಿಸಿದ್ದಾನೆ. ಆ ಶ್ಯೂರಿಟಿ ನಿಮಗಿರ್ಬೇಕು. ಅದಕ್ಕೆ ನಾವು ಹೇಳ್ತೀವಿ, ಕ್ರೈಸ್ತಿ ಜೀವನದಲ್ಲಿ ರಕ್ಷಣೆ ಅನುಭವ ಅಂತ ಒಂದಿದೆ ಅಲ್ವಾ? ರಕ್ಷಣಾ ಅನುಭವವನ್ನು ಹೊಂದ್ಕೊಂಡಿರುವಂಥ ವ್ಯಕ್ತಿಗಳನ್ನು ನಾವು ಗಮನಿಸಿ ನೋಡಿದ್ರೆ ಅವರು ಆತ್ಮೀಕವಾಗಿ ತುಂಬ ಬಲಶಾಲಿಗಳಾಗಿರ್ತಾರೆ. ಇವತ್ತು ಸಭೆಗಳಲ್ಲಿ ರಕ್ಷಣಾ ಅನುಭವ ಇಲ್ಲದೇ ಇರುವಂಥ ವಿಶ್ವಾಸಿಗಳಿದ್ದಾರೆ, ರಕ್ಷಣೆ ಅನುಭವ ಇಲ್ಲದೇ ಇರುವಂಥ ಸೇವಕರಿದ್ದಾರೆ, ರಕ್ಷಣೆ ಅನುಭವ ಇಲ್ಲದೇ ಇರುವಂಥ ಅನೇಕ ಜನ ಇದ್ದಾರೆ. ಆದರೆ ನಾವೆಲ್ಲರೂ ರಕ್ಷಣೆಯ ಅನುಭವವನ್ನು ಹೊಂದ್ಕೊಳ್ಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಆ ರಕ್ಷಣೆಯ ಅನುಭವ ನೀವು ಅನ್ನೋದು ಒರಿಜಿನಲ್ ಸಿನ್ನ ಕ್ಷಮಾಪಣೆ ಅಲ್ಲ. ಕ್ಷಮಾಪಣೆ, ದೇವರ ಹತ್ರ ಹೋಗಿ ಕ್ಷಮಾಪಣೆ ಹೊಂದ್ಕೊಂಡು ದೇವರ ಆತ್ಮನಿಂದ ನಾವೇನು ಮಾಡ್ತೀವಿ? ನಾನು ಹೇಳಿದ ಹಾಗೆ ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿದೆ, ಆತ್ಮನಿಂದ ದೀಕ್ಷಾ ಸ್ನಾನ ಹೊಂದಿದೆ. ಸೊ ನೀರಿನಿಂದ ದೀಕ್ಷಾ ಸ್ನಾನ ಹೊಂದ್ಕೊಳ್ಳೋದು ಹೊಂದಾದರೆ, ಆತ್ಮನಿಂದ ದೀಕ್ಷಾ ಸ್ನಾನ ಹೊಂದ್ಕೊಳ್ಳೋದೇ ರಕ್ಷಣೆ ಅನುಭವ. ಅದನ್ನು ಹೊಂದ್ಕೊಳ್ಬೇಕು. ಓಕೆ, ಅದನ್ನೇ ಪೇತ್ರ ಅಪೊಸ್ತಲರ ಕೃತ್ಯಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀವು ಆತ್ಮನಿಂದ ದೀಕ್ಷೆ ಹೊಂದಿಕೊಳ್ಳುವವರೆಗೂ ನೀವು ಯೆರೂಸಲೇಮಿನಲ್ಲಿರಬೇಕು. ನೋಡ್ರಿ, ಅವನ ಆತ್ಮನಿಂದ ದೀಕ್ಷಾ ಸ್ನಾನ ಹೊಂದಿಕೊಂಡ ಮೇಲೇನೆ ಅವನ ಪ್ರಸಂಗಗಳು ಬಲಶಾಲಿ ಆಗಿತ್ತು, ಅವನ ಆತ್ಮಿಕ ಜೀವಿತ ಬಲಶಾಲಿ ಆಗಿತ್ತು. ಅದಕ್ಕಿಂತ ಮುಂಚೆ ಎಲ್ಲರೂ ಭಯ ಪಡ್ತಿದ್ರು. ಇವತ್ತು ನೀವು ಆ ಒಂದು ಮರಣದಿಂದ
ಹೊರಗಡೆ ಬಂದಿದ್ದೀವಿ ಅಂತ ಅನುಭವವನ್ನು ನೀವು ಹೊಂದಿಕೊಳ್ಳುವವರೆಗೂ ನೀವು ಆತ್ಮಿಕವಾಗಿ ಬೆಳೀಲಿಕ್ಕಾಗಲ್ಲ. ನೀವೆಷ್ಟು ದಿನ ಚರ್ಚ್ಗೆ ಹೋದ್ರು, ನೀವೆಷ್ಟು ಆರಾಧನೆ ಮಾಡಿದ್ರು, ನೀವೆಷ್ಟು ವಾಕ್ಯ ಹೋದ್ರು, ಆತ್ಮಿಕವಾಗಿ ಆ ಒಂದು ರಕ್ಷಣೆ ಅನುಭವ ನೀವು ಹೊಂದ್ಕೊಂಡಿಲ್ಲ ಅಂತ ಹೇಳಿದ್ರೆ ಆತ್ಮಿಕವಾದ ಬೆಳವಣಿಗೆನ ನೀವು ನೋಡ್ಲಿಕ್ಕಾಗಲ್ಲ. ಓಕೆ, ಸೊ ಇವಾಗ ನೀವು ಹೇಳಿದಾಗೇನ ಇಲ್ಲೊಂದು ಲೂಪ್ ಹೋಲ್ ಕಾಣಿಸ್ತಿದೆ ನನಗೆ. ಓಕೆನಾ, ಅದು ಈಸಿಯಾಗಿ ಹೇಳ್ಬಿಡ್ಬೋದು ಇದು ತಪ್ಪು ಇದು ಸರಿ ಅಂತ. ಅದು ಲೂಪ್ ಹೋಲ್ ಏನಂತ ನಾನು ಹೇಳ್ತೀನಿ. ಇವಾಗ ಒರಿಜಿನಲ್ಸ್ ಏನಿದೆಯಲ್ಲ ಅದಕ್ಕೆ ಕ್ಷಮಾಪಣೆ ಕೇಳಿದ್ದೀವಿ. ಹೌದು, ಇವಾಗ ನಾವು ಪರಲೋಕಕ್ಕೆ ಹೋಗ್ತಿದ್ದೀವಿ. ಆದರೆ ಈ ಪ್ರತಿದಿನ ನಾವು ತಪ್ಪು ಮಾಡ್ತೀವಲ್ಲ, ಕೆಲವೊಬ್ಬರಿಗೆ ಆ ತಪ್ಪಲ್ಲಿ ಜೀವನ ಮಾಡೋದು ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಚೆನ್ನಾಗಿರೋದು ಅನ್ನೋದು ಕೂಡ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ. ಹೌದು, ಕುಡಿಯೋದಾಗಿರಲಿ, ಸ್ಮೋಕ್ ಮಾಡೋದಾಗಿರಲಿ, ಹೌದು, ಸುಳ್ಳು ಹೇಳುವುದಾಗಿರಲಿ, ಹೌದು, ಕೆಟ್ಟ ಮಾತಾಡುವುದಾಗಿರಲಿ. ಸೊ ಈ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ನ ನಾವು ಪರವಾಗಿಲ್ಲ ಬಿಡು, ಹೆಂಗೋ ಒರಿಜಿನಲ್ಸ್ನಲ್ಲಿ ನಾವು ಸೇವ್ ಆಗಿಬಿಟ್ಟಿದ್ದೀವಲ್ಲ, ಪರಲೋಕಕ್ಕೆ ಹೋಗ್ತಿದ್ದೀವಿ, ಆದರೂ ಈ ತಪ್ಪು ಮಾಡ್ಕೊಂಡು ಜೀವನ ಮಾಡಿಬಿಡೋಣ ಅಂತ ಮನಸ್ಥಿತಿಯಲ್ಲಿ ಇರೋದು ಸರಿನಾ? ಆ ಥರ ನಾವು ಇರೋದು ಇದ್ದರೆ ನಾವು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದೀವ ಅನ್ನೋ ಪ್ರಶ್ನೆ ಅಲ್ಲಿ ಬರುತ್ತಾ? ಇಲ್ಲ ಪರವಾಗಿಲ್ಲ ನಾವು ನಿಜವಾಗ್ಲೂ ಆ ರಕ್ಷಣೆ ಹೊಂದಿ ಈ ಥರ ಪಾಪದ ಜೀವನ ಮಾಡಬಹುದು, ಪಾಪ ಅಲ್ಲ, ತಪ್ಪಿನ ಜೀವನ ಮಾಡಬಹುದು ಅಂತ ಒಂದು ಲೂಪ್ ಹೋಲ್ ಇಲ್ಲಿ ಕ್ರಿಯೇಟ್ ಆಗ್ತಿದೆ. ಓಕೆ, ನೀವು ರಕ್ಷಣೆ ಹೊಂದಿದ ಮಾತ್ರಕ್ಕೆ ನಿಮಗೆ ಪರಲೋಕ ಟಿಕೆಟ್ ಸಿಕ್ಬಿಡ್ತು ಅಂತ ಅಲ್ಲ. ರಕ್ಷಣೆ ಅನ್ನುವಂಥದ್ದು ನೀವು ಪರಲೋಕವನ್ನು ಪಡ್ಕೊಳ್ಳಿಕ್ಕೆ ಇಡುವಂಥ ಮೊದಲನೇ ಹೆಜ್ಜೆ. ಓಕೆ, ಆದರೆ ದೇವ್ರ ವಾಕ್ಯದಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಜಾಕ್ಸನ್, ನೀವು ರಕ್ಷಣೆ ಹೊಂದಿಕೊಂಡಾಗ ದೇವ್ರು ನಿಮಗೆ ಒಂದು ಒಳ್ಳೆ ಡ್ರೆಸ್ ಕೊಟ್ಟಿದ್ದಾನೆ, ರಕ್ಷಣಾ ವಸ್ತ್ರ ಕೊಟ್ಟಿದ್ದಾನೆ. ನೀನು ಚಿಕ್ಕ ತಪ್ಪು ಮಾಡಿದಾಗ ಏನಾಗುತ್ತೆ ಗೊತ್ತಾ? ಆ ವೈಟ್ ಡ್ರೆಸ್ ಮೇಲೆ ನೀನು ಏನೋ ಒಂದು ಕಸ ಹಾಕಿದಂಗೆ. ಸೊ ಏನಾಗುತ್ತೆ ವೈಟ್ ಡ್ರೆಸ್ ಮೇಲೆ ಕಸ ಹಾಕಿದ್ರೆ? ಇವಾಗಿರುವಂಥ ಜನ್ರೇಷನ್ ಹೇಳ್ತಾರೆ ಫ್ಯಾಷನ್ ಅಂತ, ಆದರೆ ನಿಜವಾಗಿ ನೋಡಿದ್ರೆ ಅದು ಗಲೀಜು ಅಲ್ವಾ? ಅದು ಕರೆ ಅಂತ ಹೇಳ್ತೀವಿ ನಾವು. ಅದೇ ಕರೆ ನೀನು ಡೈಲಿ ಮಾಡ್ತಾ ಇದ್ರೆ ಆ ವೈಟ್ ಡ್ರೆಸ್ ಆಗಿ ಉಳಿಯುತ್ತಾ? ಆವಾಗ ಆ ರಕ್ಷಣೆ ಅನುಭವ ಅನ್ನೋದನ್ನ ನೀನೇನು ಮಾಡಬೇಕು? ಆ ರಕ್ಷಣೆ ಅನ್ನುವಂಥ ಒಂದು ಬಿಳಿ ವಸ್ತ್ರವನ್ನು ನೀನು ಕಾಪಾಡ್ಕೊಳ್ಬೇಕು ಅಲ್ವಾ? ಕಾಪಾಡ್ಕೊಳ್ಬೇಕು. ಅದಕ್ಕೆ ತುಂಬ ಜನ ಹೇಳ್ತಾರೆ, ಒಂದು ಸುಳ್ಳನ್ನು 100 ಸಾರಿ ಹೇಳಿದ್ರೆ ಅದು ಸತ್ಯ ಆಗ್ಬಿಡತ್ತೆ ಅಂತ. ಕೇಳಿಸ್ಕೊಂಡಿದ್ಯಾ? ಒಂದೇ ಸುಳ್ಳನ್ನ ಪುನಃ ಅದನ್ನ ಹೇಳ್ತಾ ಇದ್ರೆ ಸತ್ಯ ಆಗ್ಬಿಡತ್ತೆ ಅಂತ. ಆಮೇಲೆ ಅದೇ ವೈಟ್ ಲೈಸ್ ಅಲ್ವಾ? ಹೌದು, ಬಿಳಿ ಸುಳ್ಳು ಅಂತ ಬೇರೆ ಹೇಳ್ತೀವಲ್ಲ ನಾವು. ಅದು ದೇವರ ಹತ್ರ ಯಾಮಾರ್ಸಕ್ಕಾಗಲ್ಲ ನಾವು. ಸಿ ಐಲ್ ಟೆಲ್ ಯು ಸಮಥಿಂಗ್, ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಟುಡೇ ಎವ್ರಿಬಡಿ ಫೇಸಿಂಗ್, ಈ ಲೋಕದಲ್ಲಿ ಇರುವಂಥ ಎಲ್ಲರಿಗೂ ಇರುವಂಥ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಮಗೆ ಪಾಪ ಅನ್ನೋದು ಪ್ರತಿದಿನ ಮಾಡಿ ಅದು ನಮ್ಮ ಜೀವನ ಶೈಲಿ ಆಗ್ಬಿಟ್ಟಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವತ್ತು ಫೋನಲ್ಲಿ ನಾವು ಕೂತ್ಕೊಂಡು ಸ್ಕ್ರೋಲ್ ಮಾಡ್ತೀವಲ್ಲ, ನಾವು ಏನನ್ನು ನೋಡ್ತೀವಿ ಅಲ್ವಾ? ಇವಾಗ ಮೊನ್ನೆ ನಾನು ಯಾವುದೋ ಒಂದು ಕಾನ್ಫರೆನ್ಸಲ್ಲಿ, ನಾನು ಕೆಲಸ ಮಾಡೋ ಜಾಗದಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು. ಅಲ್ಲಿ ಒಬ್ಬರು NGO ಇಂದ ಬಂದಿದ್ರು. ದೇ ವರ್ ಟಾಕಿಂಗ್ ಟು ಆಲ್ ದ ಟೀಚರ್ಸ್. ಅಲ್ಲಿ ಕೂತಿರುವಂಥ ಎಲ್ಲ ಒಂದು ನನ್ನ ಕೊಲೀಗ್ಸ್ಗೆ ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ದ ಟಾಪಿಕ್ ಕೇಮ್ ವಾಸ್ ಲೈಕ್ ಕ್ಯಾಶುವಲ್ ಸೆಕ್ಸ್. ಅವ್ರು ಹೇಳ್ತಿದ್ರೆ ಕ್ಯಾಶುವಲ್ ಸೆಕ್ಸ್ ಇಸ್ ಓಕೆ. ಹೂ ಟೋಲ್ಡ್ ಇಟ್ ಈಸ್ ಓಕೆ? ಇಟ್ ಈಸ್ ನಾಟ್ ಓಕೆ. ಲೋಕದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಆ ಪಾಪ ಅನ್ನೋದನ್ನ ಮಾಡಿ ಅದು ಓಕೆ ಆಗ್ಬಿಟ್ಟಿದೆ. ಇಟ್ಸ್ ನಾಟ್ ಓಕೆ. ನಾನು ಹೇಳಿದಾಗೆ ಬಿಳಿ ಬಟ್ಟೆ ಮೇಲೆ ದಿನ ಕರೆ ಮಾಡಿಕೊಂಡು ಯೇಸ್ವಾಮಿ ಹತ್ರ ಹೋದ್ರೆ ನಿಮ್ಮನ್ನ ಏನಕ್ಕೆ ಯೇಸ್ವಾಮಿ ಒಳಗಡೆ ಕರ್ಕೋಬೇಕು? ಏನಕ್ಕೆ ನಿಮ್ಮನ್ನ ಪರಲೋಕದ ಒಳಗಡೆ ಕರ್ಕೋಬೇಕು? ದೇವ್ರು ಕೊಟ್ಟಿರುವಂಥ ಒಂದು ರಕ್ಷಣೆ ವಸ್ತ್ರವನ್ನು ನೀವು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ದೇವ್ರು ನಿಮ್ಮನ್ನ ಪರಲೋಕಕ್ಕೆ ಏನಕ್ಕೆ ಕರ್ಕೋಬೇಕು? ಅಟ್ಲೀಸ್ಟ್ ಆ ಬಟ್ಟೆ ಆದರೂ ಇಟ್ಕೊಂಡಿದ್ದೀವಲ್ಲ ಅಂತ. ಏನಕ್ಕೆ ಬಟ್ಟೆ ತೆಗೆದು ಬಿಸಾಕ್ರಿ? ಗಲೀಜಾಗಿರೋ ಬಟ್ಟೆ ಏನಕ್ಕೆ ಹಾಕೊಂಡಿದ್ದೀರಾ? ಇವತ್ತು ತುಂಬ ಜನ ಅದೇ ಅನ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಜನ ಅನ್ಕೊಂಡ್ಬಿಟ್ಟಿರ್ತಾರೆ, ನಾನು ಕಾಣಿಕೆ ಕೊಟ್ಬಿಟ್ರೆ ನನ್ನ ಪಾಪಗಳೆಲ್ಲ ಕಮ್ಮಿ ಆಗಿಬಿಡುತ್ತೆ, ನಾನು ದಶಮ ಭಾಗ ಹಾಂ, ನಿನ್ನ ವೈಯಕ್ತಿಕ ಜೀವನದಲ್ಲಿ ದೇವರಿಗೆ ವಿಧೇಯನಾಗಿ ನಡ್ಕೋ. ನಿನ್ನ ರಕ್ಷಣಾ ವಸ್ತ್ರವನ್ನು ಆಗಿಂದಾಗೆ ನಾವು ಶುಭ್ರ ಮಾಡಿಕೊಳ್ಬೇಕು, ಆಗಿಂದಾಗೆ ನಾವು ಅದನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಅದು ಯಾವುದರಿಂದ ಆಗುತ್ತೆ ಅಂದರೆ ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ಕೇಳಿ ಕ್ಷಮಾಪಣೆ ಕೇಳಿದ್ರೆ ಮಾತ್ರನೇ. Only detergent which can wash your sin is word of God.
ವರ್ಡ್ ಆಫ್ ದೇವರ ವಾಕ್ಯ ಮಾತ್ರನೇ ನಿನ್ನ ಒಂದು ರಕ್ಷಣಾ ವಸ್ತ್ರವನ್ನ ಶುದ್ಧ ಮಾಡಲಿಕ್ಕೆ ಇರುವಂತ ಮಾರ್ಜಕ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಬರೀ ದೇವರ ವಾಕ್ಯವನ್ನು ಓದುವುದರ ಮಾತ್ರವಲ್ಲದೆ ಅದನ್ನು ಪಾಲಿಸುವವರಾಗಿ ಇರುವುದು, ಅದನ್ನು ಪಾಲಿಸ್ಬೇಕು. ಕರೆಕ್ಟ್ ಕರೆಕ್ಟ್. ದೇವರ ವಾಕ್ಯವನ್ನ ಗಮನಿಸಿ ನಡೆಯುವಾಗ ಮಾತ್ರನೇ ನಾವು ಪರಿಶುದ್ಧರಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ. ಆದಾಮ ಅವ್ವ ಹೊರಗಡೆ ಬಂದ ಮೇಲೆ ಕೂಡ ಅವ್ರ ಮಕ್ಕಳಿಗೆ ನಾವು ದೇವರನ್ನ ಮೆಚ್ಚಿಸಬೇಕು ಅನ್ನುವಂಥ ಆಸೆ ಉಂಟು ಮಾಡಿದ್ರು ನೋಡ್ರಿ. ಆಸೆ ಇಲ್ಲಿಂದ ಬಂತು. ಆದಾಮ ಅವ್ವ ಹೇಳಿರ್ತಾರೆ, ಓಹೋ ನಾವು ದೇವರೊಟ್ಟಿಗೆ ವಾಕ್ ಮಾಡ್ತಾ ಇದ್ವಿ. ಅದಕ್ಕೆ ನಾನು ಕತೆ ಎಂಡಲ್ಲಿ ಹೇಳಿದೆ, ಆ ಒಂದು ಏದೇನ್ ತೋಟದ ಹೊರಗಿನ ಜೀವನ ಅವರಿಗೆ ಕಷ್ಟಕರವಾಗಿತ್ತು. ಓಕೆ, ದೇವರ್ ಡಿಪಾರ್ಟೆಡ್, ಅವರು ತಂದೆಯಾದ ದೇವರಿಂದ ಹೊರಗಡೆ ಬಂದಿದ್ರು. ಆ ಒಂದು ಸಪರೇಷನ್ ಅವರಲ್ಲಿ ತುಂಬಾ ನೋವುಂಟು ಮಾಡ್ತಿತ್ತು. ಆ ಸಪರೇಷನ್ನ ದೇವ್ರಿಗೂ ಇಷ್ಟ ಆಗಿಲ್ಲ, ಮನುಷ್ಯನಿಗೂ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರವಾಗಿನೇ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಸೊ ಆ ಲೂಪ್ ಹೋಲ್ ಇರೋ ಥರ ಕಾಣಿಸುತ್ತೆ, ಬಟ್ ಇಲ್ಲ, ಆದರೆ ಇಲ್ಲ. ಅಂದರೆ ಒರಿಜಿನಲ್ಸಲ್ಲಿ ನಾವು ಸೇವ್ ಆಗಿಬಿಟ್ಟಿದ್ದೀವಿ, ರಕ್ಷಣೆ ಹೊಂದ್ಬಿಟ್ಟಿದ್ದೀವಿ, ರಕ್ಷಣೆ ವಸ್ತ್ರ ಬಂದ್ಬಿಟ್ಟಿದೆ. ಇನ್ನು ನಾವು ಹೆಂಗಾದ್ರೂ ತಪ್ಪು ಮಾಡ್ಕೊಂಡು ಜೀವನ ಚೆನ್ನಾಗಿ ಕುಡಿಯೋಣ, ಸಿಗರೇಟ್ ಸೇದೋಣ, ಜಗಳ ಮಾಡೋಣ, ಕೆಟ್ಟ ಮಾತು ಮಾತಾಡೋಣ, ಇನ್ನೇನೇನಿದೆ ಎಲ್ಲಾನು ಅಷ್ಟು ಪಾಪ ಮಾಡಲ್ವ? ಅಂದ್ರೆ ಚಿಕ್ಕ ಪುಟ್ಟ ಪಾಪಗಳು ತುಂಬಾ ಇದೆ. ಅಂದ್ರೆ ಹೇಳಿದ್ರೆ ಯಾರೊಬ್ರು ನೀತಿವಂತರಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಪಡೋದು, ಮತ್ತೆ ಕೋಪ ಮಾಡ್ಕೊಳ್ಳೋದು, ಹೊಟ್ಟೆ ಉರ್ಕೊಳ್ಳೋದು, ಜಲಸಿ ದ ಬಿಗ್ಗೆಸ್ಟ್ ಸಿನ್, ಜಲಸಿ. ಸೊ ಇಂತಹ ಪಾಪಗಳೆಲ್ಲ ಕೂಡ ನಾವು ಮಾಡಿದ್ರೆ ಅದು ತಪ್ಪು ಮಾಡಿದ್ರೆ ನಾವು ದೇವರಲ್ಲಿ ಕ್ಷಮಾಪಣೆ ಕೇಳಿ ನೀತಿವಂತ ಜೀವನಕ್ಕೆ ಒಪ್ಪಿಸ್ಕೊಟ್ರೆ ದೇವರು ಕರುಣೆ ಉಳ್ಳವನಾಗಿದ್ದು ನಮ್ಮ ಪಾಪಗಳನ್ನು ಕ್ಷಮಿಸಿ ಮತ್ತೆ ನಮಗೆ ನೀತಿ ಮಾರ್ಗದಲ್ಲಿ ನಡೆಯೋದಕ್ಕೆ ಸಹಾಯ ಮಾಡ್ತಾರೆ. ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹೇಗೆ ನಮಗೆ ಸ್ವ ಇಚ್ಛೆಯಿಂದ ನಾವು ಹೇಗೆ ಪಾಪ ಮಾಡಿದ್ವೋ ಅದೇ ರೀತಿ ನಮಗೆ ನೀತಿವಂತರಾಗಿ ಜೀವನ ಮಾಡಲು ಕೂಡ ಒಂದು ಆಯ್ಕೆ ಇದೆ. ಸೊ ಏನನ್ನು ಆಯ್ಕೆ ಮಾಡುತ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಪಾಪಿಗಳಾಗಿಯೇ ಜೀವಿಸ್ತೀವ, ಇಲ್ಲ ಬದಲಾಗಿ ನೀತಿವಂತರಾಗಿ ಜೀವಿಸೋದಕ್ಕೆ ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೇವಾ ಎಂಬುದಾಗಿ. ಸೊ ಇಂದು ನೀವು ಯೋಚನೆ ಮಾಡ್ತಿದ್ರೆ, ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಬೇರೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಳ್ತಿದ್ರೆ, ಇಲ್ಲವೇ ಇಲ್ಲ, ನಿರೀಕ್ಷೆ ಇದೆ. ಆ ನಿರೀಕ್ಷೆ ಯೇಸು ಕ್ರಿಸ್ತನೇ. ಹೌದು, ಕರೆಕ್ಟ್. ಪಾಪದ ಮೇಲೆ ಪಾಪ ಮಾಡೋದು ಅಂತ ಹೇಳಿದ್ರೆ ಪದೇ ಅದೇ ಪಾಪವನ್ನು ಮಾಡ್ತಿರುವಂಥ ಎಲ್ಲ ಒಂದು ಎಚ್ಚರಿಕೆ ಮಾತೇನೆಂದರೆ, ದೇವರು ನಮ್ಮನ್ನು ಪಾಪದಿಂದ ಕ್ಷಮಿಸ್ತಾನೆ ಅಲ್ವಾ? ಪಾಪದಿಂದ ಪಾಪವನ್ನು ದೇವರು ಕ್ಷಮಿಸ್ತಾನೆ. ಆದರೆ ಅನೇಕ ಸಾರಿ ಆ ಪಾಪದಿಂದ ಬಂದಂಥ ಕೆಲವೊಂದು ಫಲವನ್ನು ನಾವು ತಿನ್ನಲೇಬೇಕಾಗತ್ತೆ. ಇದು ಕಾನ್ಸಿಕ್ವೆನ್ಸಸ್ ಆಫ್ ಸಿನ್ ಈಸ್ ಎವ್ರಿ ಟೈಮ್, ಅದು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದನ್ನು ಮಾತ್ರ ಮರಿಬೇಡ್ರಿ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇವಾಗ ತಪ್ಪು ಮಾಡಿಬಿಡ್ತೀವಿ, ಸರಿ. ಆಮೇಲೆ ನಾವು ಅನ್ಕೊಳ್ತೀವಿ, ಕ್ಷಮಾಪಣೆ ಇದು, ಯಾಕಂದರೆ ಇದು ಕಾನ್ಸಿಕ್ವೆನ್ಸಸ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ನಾವು ಒಂದೊಂದ್ಸರಿ ಲೈಟಾಗಿ ತೊಗೊಂಡ್ಬಿಡ್ತೀವಲ್ಲ. ಹೌದು, ಅಯ್ಯೋ ನಾವು ತಪ್ಪು ಮಾಡಿಬಿಟ್ಟೆ, ಒಂದು ಸಬ್ ಕಾನ್ಷಿಯಸಲ್ಲಿ ಇರುತ್ತೆ. ಇವಾಗ ತಪ್ಪು ಮಾಡಿಬಿಡ್ತೀನಿ, ಆಮೇಲೆ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಬಿಡ್ತೀನಿ, ದೇವ್ರ ನನಗೆ ಕ್ಷಮಿಸ್ಬಿಡ್ತಾರೆ ಅಂತ. ಯಾರನ್ನ ಯಾಮರಿಸ್ತಾ ಇದೀವಿ ನಾವೀಗ. ಆದರೆ ಎಲ್ಲ ಒಂದು ತಪ್ಪಿಗೂ, ಎಲ್ಲ ಒಂದು ಆಯ್ಕೆಗೂ ಒಂದು ಪರಿಣಾಮ ಇದೆ, ಒಂದು ಕಾನ್ಸಿಕ್ವೆನ್ಸಸ್ ಇದೆ. ಸೊ ಅದನ್ನ ನಾವು ತಪ್ಪಿಸ್ಕೊಳಕ್ಕಾಗಲ್ಲ ತಾನೇನಾ? ಫಾರ್ ಎಕ್ಸಾಂಪಲ್, ನಾನು ಚೆನ್ನಾಗಿ ಕುಡ್ಕೊಂಡು ಲಿವರ್ ಹಾಳು ಮಾಡ್ಕೊಂಡು ಪರವಾಗಿಲ್ಲ, ನಾನು ದೇವ್ರಿಗೆ ಕ್ಷಮಿಸ್ಬಿಡ್ತಾರೆ ಇದ್ರೆ, ಆ ಕಾನ್ಸಿಕ್ವೆನ್ಸಸ್ ಮುಂದೆ ಹೋಗ್ತಾ ಹೋದ್ರೆ ಲಿವರ್ ಹೋಗ್ಬಿಡುತ್ತೆ, ಕಿಡ್ನಿ ಹೋಗ್ಬಿಡುತ್ತೆ. ಹೌದು. ಸೊ ಅದೇ ರೀತಿ ಅದು ಕುಡಿಯೋದು, ಸಿಗರೇಟ್ ಹೊಡೆದ್ರೆ ಲಂಗ್ಸ್ ಹೋಗ್ಬಿಡುತ್ತೆ. ಸುಳ್ಳು ಹೇಳ್ತಿದ್ರೇನ ಅದಕ್ಕೇನು ಕಾನ್ಸಿಕ್ವೆನ್ಸಸ್ ಬರುತ್ತೆ? ಸುಳ್ಳು ಹೇಳ್ತಾ ಇದ್ರೆ ನೀವು ಒಂದು ಜೀವನದಲ್ಲಿ ನಿಜ ಹೇಳಕ್ಕೆ ಆಗಲ್ಲ. ಆಮೇಲೆ ತಿರ್ಗಾ ಮತ್ತೆ ಬೇರೆಯವ್ರ ಜೀವನ ಕೂಡ ಹಾಳು ಮಾಡ್ಬಿಡ್ತೀವಿ, ನಮ್ಮ ಜೀವನ ಕೂಡ ಹಾಳು ಮಾಡ್ಬಿಡ್ತೀವಿ. ಬೇರೆ ಸಿನ್ನದು ಯಾವ್ದು ಕಾನ್ಸಿಕ್ವೆನ್ಸಸ್? ಎಷ್ಟೊಂದಿದೆ, ಎಲ್ಲ ಸಿನ್ಗೂ ಕಾನ್ಸಿಕ್ವೆನ್ಸ್ ಇದೆ. ಓಕೆ, ನಾವಿನ್ನೂ ಹೇಳಬೇಕಂದ್ರೆ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಇರೋದ್ರಿಂದ ಇವಾಗ ಟೆಕ್ನಾಲಜಿ ಅಂತ ಹೇಳಿದ್ರೆ ನಾವು ಅದನ್ನು ಪಾಸಿಟಿವ್ ಸೈಡು ಇದೆ, ನೆಗೆಟಿವ್ ಸೈಡು ಇದೆ. ಅದರಲ್ಲಿ ಸಕಾರಾತ್ಮಕವಾದ ಭಾವನೆ ಕೂಡ ಇದೆ, ನಕಾರಾತ್ಮಕವಾದ ಕಾರ್ಯಗಳು ಇದೆ. ನೋಡ್ರಿ, ನಾನು ಯೋಚನೆ ಮಾಡ್ತಿದ್ದೆ, ಓವರಾಗಿ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ನೋಡಿದ್ರೆ 24 hours ಫೋನ್ ನೋಡ್ತಾನೆ ಇರ್ತಾರೆ. ಅಷ್ಟೇ, ಮುಗೀತು. 20 ವಯಸ್ಸಿಗೆ ದೊಡ್ಡ ಸೊಡಾ ಬಡ್ಡಿ ಹಾಕೊಂಡು ಓಡಾಡಬೇಕು. ಅದೇ ಕಾನ್ಸಿಕ್ವೆನ್ಸ್. ಆಮೇಲೆ ಅದ್ರಲ್ಲಿ ಏನೇನು ನೋಡ್ತೀಯೋ
ಅದು ನೀವು ದೇಹದಲ್ಲಿರುವಂಥ ಆರೋಗ್ಯ ಹಾಳು ಮಾಡುತ್ತೆ. ಒಬೆಸಿಟಿ ಬರುತ್ತೆ ಅಲ್ವಾ, ಒಬೆಸಿಟಿ ಬರುತ್ತೆ, ಮತ್ತು ಕಣ್ಣು ಹಾಳಾಗತ್ತೆ ಅಲ್ವಾ. ನಾವು ಏನಂತಾರೆ ಈಗ ಹೇಳ್ತಾ ಇದ್ದಾರೆ, ಮಕ್ಕಳು ಫೋನ್ ನೋಡೋದ್ರಿಂದ ಅವರ ಒಂದು ಥಿಂಕಿಂಗ್ ಎಬಿಲಿಟಿ ಹಾಳಾಗ್ತಾ ಇದೆಯಂತೆ. ಥಿಂಕಿಂಗ್ ಎಬಿಲಿಟಿ ಹಾಳಾಗ್ತಾ ಇದೆ ಅಲ್ವಾ. ಫೋನ್ ನೋಡದೇ ಇದ್ದಾಗ ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ಇವಾಗ 90s ಅದಕ್ಕಿಂತ ಹಿಂದೆ ಇರುವಂಥ ಎಲ್ಲ ಮಕ್ಕಳನ್ನ ಅಲ್ಲಿರುವಂಥ ಜನರು ನೀವು ಗಮನಿಸಿರಿ, ಅವ್ರಿಗೇನಾದ್ರು ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಬೇರೆ ಪರ್ಯಾಯ ಹುಡುಕ್ತಾರೆ. ಇದಾಗ್ಲಿಲ್ವಾ ಇದು ಮಾಡೋಣ ಅಂತೇಳಿ. ಆದರೆ ಇವಾಗಿನ ಜನ್ರೇಷನ್ ನೋಡ್ರಿ, ಇಲ್ವಾ ಅಂದರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಯೋಚನೆ ಮಾಡೋ ಶಕ್ತಿ ಕಳ್ಕೊಂಬಿಟ್ಟಿದ್ದಾರೆ. ಇದು ಯಾವುದರಿಂದ ಗೊತ್ತಾ, ಅತಿ ಹೆಚ್ಚಾಗಿ ನಾವು ಸ್ಕ್ರೀನ್ ನೋಡೋದ್ರಿಂದ. ಸ್ಕ್ರೀನ್ ನೋಡೋದು ಪಾಪ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ ಆಯಿತಾ. ಸ್ಕ್ರೀನ್ ನೋಡೋದು ಪಾಪ ಅಲ್ಲ, ಬದಲಾಗಿ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದೀನಿ, ಕಾನ್ಸಿಕ್ವೆನ್ಸ್ ಆಫ್ ಸಿನ್ನಿಗೆ ಅಲ್ವಾ. ಪಾಪದಿಂದ ಆದಂಥ ಒಂದು ಫಲ ಏನು ಅಂತ ದೇವರು ಕ್ಷಮಿಸಿದ್ರು ಕೆಲವೊಂದು ಸಾರಿ ನಾವು ಮಾಡುವಂಥ ತಪ್ಪುಗಳಿಗೆ ನಾವೇ ಅನುಭವಿಸ್ಬೇಕಾಗತ್ತೆ. ಆದರೆ ಲೈಕ್ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆನಾ, ಲೈಕ್ ಫೋನ್ ಇಲ್ದಿರ ಜೀವನ ಮಾಡಕ್ಕಾಗಲ್ಲ. ಅಂದ್ರೆ ನಾನು ಅಡಿಕ್ಷನ್ ಹೇಳ್ತಿಲ್ಲ, ಅಂದ್ರೆ ಯಾವ್ದಕ್ಕೂ ಒಂದು ಫೋನ್ ಬೇಕು, ಜಿಪೇಗೋ ಫೋನ್ ಪೇಗೋ ಕಾಲ್ ಮಾಡಕ್ಕೋ, ಹೌದು, ಇಲ್ಲ ಯಾರಿಗೂ ಏನೋ ಕಳ್ಸ್ಬೇಕು. ಸೊ ಲೈಕ್ ಅದನ್ನ ಹೇಗೆ ಬ್ಯಾಲೆನ್ಸ್ಡ್ ಆಗಿ ಯೂಸ್ ಮಾಡಿ. ಸಿಂಪಲ್ ಹೇಳ, ನಿನ್ನ ಫೋನು ಯಾರು ಎತ್ಕೊಂಡ್ರು ಅವ್ರಿಗೆ ನಿನ್ನ ಫೋನ್ ಪಾಸ್ವರ್ಡ್ ಗೊತ್ತಿರಬೇಕು. ಅಂದರೆ ನಿನ್ನ ಕ್ಲೋಸರ್ ಸರ್ಕಲ್ಗೆ ನೀನು ಇಲ್ಲದೇ ಇದ್ರು ನಿನ್ನ ಫೋನ್ ನೋಡೋ ಧೈರ್ಯ ನಿನಗೂ ಇರಬೇಕು, ಅವ್ರಿಗೂ ಇರಬೇಕು. ಇವತ್ತು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ವೆರಿ ಪ್ರೈವೇಟಾಗಿ ಇಟ್ಕೊತಾರೆ ಎಲ್ಲ. ನಾನು ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಈಸ್ ರಾಂಗ್, ದಟ್ ಈಸ್ ಗುಡ್, ಸಮ್ಟೈಮ್ಸ್ ಇಟ್ಸ್ ಓಕೆ. ಬಟ್ ಆ ಒಂದು ಕಾನ್ಫಿಡೆನ್ಸ್ ಇದೆಯಾ ನಿನ್ನ ಫೋನ್ ಬೇರೆಯವ್ರಿಗೆ ಕೊಡೋಕ್ಕೆ ನಿನಗೆ? ಅಥವಾ ಬೇರೆಯವ್ರು ನಿನ್ನ ಫೋನ್ ಎತ್ಕೊಂಡು ನೋಡ್ಬೇಕಾರೆ ನನ್ನ ಫೋನ್ ತ ನೋಡ್ತಾ ಏನೋ ಬಿಡೋ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಆ ಕಾನ್ಫಿಡೆನ್ಸ್ ಇದ್ದರೆ ನೋಡ್ರಿ ಫೋನ್, ಓಕೆ ಸಾಕು. ಓಕೆ, ಇದೇನೋ ತುಂಬ ಮಾತಾಡಿದ್ದೀವಿ. ಹೌದು, ಇದಕ್ಕಿಂತ ಮುಂದೆ ಜಾಸ್ತಿ ಹೋದರೆ ನಾವು ಔಟ್ ಆಫ್ ದ ಟಾಪಿಕ್ ಆಗಿಬಿಡತ್ತೆ. ಸ್ವ ಇಚ್ಛೆ ಬಗ್ಗೆ ತುಂಬ ಮಾತಾಡಿದ್ದೀವಿ. ಸೊ ನಮಗಿರುವಂತಹ ಸ್ವ ಇಚ್ಛೆಯನ್ನು ಒಳ್ಳೆ ರೀತಿಯಲ್ಲಿ ನಾವು ಬಳಸ್ಕೊಳ್ಳೋಣ. ಈ ವಿಡಿಯೋವನ್ನು ನೋಡಿದರೆ, ಇಷ್ಟು ದಿನ ನೀವು ನೋಡ್ತಿದ್ರೆ, ನಾನು ವಿಶ್ವಾಸಿಸ್ತೇನೆ ಇದು ನಿಮಗೆ ಆಶೀರ್ವಾದವಾಗಿತ್ತೆಂಬುದಾಗಿ. ಮನುಷ್ಯರಾಗಿ ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ, ಆದರೆ ಆ ತಪ್ಪುಗಳಿಗೆ ನಾವು ಕ್ಷಮಾಪಣೆಯನ್ನು ಕೇಳಿ ನೀತಿ ಮಾರ್ಗದಲ್ಲಿ ನಡೆಯುವುದರ ಮೂಲಕ ನಾವು ದೇವರಿಗೆ ಮೆಚ್ಚುಗೆಯಾಗಿ ಇರುತ್ತೇವೆ. ಸೊ ನಾನು ನಿಮ್ಮನ್ನು ಕೂಡ ಪ್ರೋತ್ಸಾಹಿಸ್ತೇನೆ, ನನ್ನನ್ನು ಕೂಡ ಪ್ರೋತ್ಸಾಹಿಸಿಕೊಳ್ಳುತ್ತೇನೆ. ನೀತಿವಂತರಾಗಿ ಜೀವಿಸಲು, ನನ್ನನ್ನು ಸಹ, ಎಸ್, ಎಲ್ಲರೂ ನೀತಿವಂತರಾಗಿ ಜೀವಿಸಲು ಪ್ರಯತ್ನ ಪಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡುತ್ತೇವೆ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.